ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಪ್ರಾಫಿಟ್ ಅಂಡ್ ಲಾಸ್, ಲಾಭ ಮತ್ತು ನಷ್ಟ, ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ ಮೆಂಬರ್ಶಿಪ್ ಕ್ಲಾಸನ್ನು ಬೇಗ ಮುಗಿಸ್ಕೊಡಿ ಅಂತ. ಖಂಡಿತವಾಗ್ಲೂ ನಾನು ಹೇಳಿದ್ದೀನಿ ನಿಮಗೆ, ಡಿಸೆಂಬರ್ 31 ಕಂಪ್ಲೀಟ್ ಮಾಡಿಕೊಡ್ತೀನಿ ಸಿಲೆಬಸ್ಸನ್ನು. ಅದ್ರ ಬಗ್ಗೆ ಯಾವುದೇ ರೀತಿಯ ಅನುಮಾನ ಬೇಡ. ನನ್ನ ಕಮಿಟ್ಮೆಂಟ್ ಏನಿದೆ ಅದನ್ನು ನಾನು ಖಂಡಿತವಾಗ್ಲೂ ಉಳಿಸ್ಕೋತೀನಿ. ಆ್ಯಂಡ್ ಮೋರ್ ಓವರ್, ನಾನು ಡಿಸೆಂಬರ್ 31 ಸಿಲೆಬಸ್ ಮುಗಿಸ್ತೀನಿ ಅಂತೇಳಿ ಫಾಸ್ಟಾಗಿ ಮಾಡೋದಾಗಲಿ ಅಥವಾ ಯಾವುದಾದ್ರು ಟಾಪಿಕ್ನ ಸ್ಕಿಪ್ ಮಾಡೋದಾಗಲಿ ಅದು ಯಾವುದನ್ನು ಖಂಡಿತ ಮಾಡೋದಿಲ್ಲ. ನೀವು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀರಾ ಅದನ್ನು ನಾನು ಖಂಡಿತ ಉಳಿಸ್ಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಯಾರಿಗಾದ್ರೂ ಭಯ ಇದ್ದರೆ, ಅಯ್ಯೋ ಡಿಸೆಂಬರ್ 31 ಸಿಲೆಬಸ್ ಕಂಪ್ಲೀಟ್ ಆಗಲ್ಲ ಅನ್ನುವಂತಹ ಏನಾದರೂ ಭಯ ಇದ್ದರೆ ದಯವಿಟ್ಟು ಅದನ್ನು ಇವತ್ತೇ ನಿಮ್ಮ ಮನಸ್ಸಿಂದ ತೆಗೆದಾಕಿ. ಯಾಕಂದರೆ ಡಿಸೆಂಬರ್ 31 ನನ್ನ ಡೆಡ್ಲೈನು ಸಿಲೆಬಸ್ ಮುಗಿಸ್ಬೇಕಂತ. ನಾನು ಖಂಡಿತ ಅದರೊಳಗಡೆ ಮುಗಿಸ್ಕೊಡ್ತೀನಿ. ಓಕೆ, ಫೈನ್. ಈಗ ಕ್ಲಾಸನ್ನು ಶುರು ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಪ್ರಾಫಿಟ್ ಆ್ಯಂಡ್ ಲಾಸ್, ಲಾಭ ಮತ್ತು ನಷ್ಟ, ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಸ್ನೇಹಿತರೆ ಇದು. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಂಡ್ರು ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಕನಿಷ್ಠ ಅಂದರೂ 2-3 ಪ್ರಶ್ನೆ ಇದ್ದೇ ಇರುತ್ತೆ. SSC GDಲಂತೂ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಡಿಸ್ಕೌಂಟ್ ಮೇಲೆ 3 ಪ್ರಶ್ನೆ ಇದ್ದೇ ಇರುತ್ತೆ. ಓಕೆ, 6 ಮಾರ್ಕ್ಸು ಈ ಒಂದು ಚಾಪ್ಟರ್ನ ಕಲಿಯೋದ್ರಿಂದ 4-6 ಮಾರ್ಕ್ಸು ನಿಮ್ಮ ಪಾಕೆಟಲ್ಲಿ ಇದೆ ಅಂತಲೇ ಅನ್ಕೊಬೋದು ನೀವು. ಓಕೆ, ಈ ಒಂದು ಚಾಪ್ಟರನ್ನು ಬಹಳ ಈಸಿಯಾಗಿ, ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ ಸ್ನೇಹಿತರೆ, ನೀವು ಯಾವುದೇ ಒಂದು ವ್ಯಾಪಾರ ಮಾಡಿ, ಓಕೆ, ನೀವು ಯಾವುದೇ ವ್ಯಾಪಾರವನ್ನು ಮಾಡಿ ಅಥವಾ ಯಾವುದೇ ಒಂದು ಬಿಸ್ನೆಸ್ಸನ್ನು ಮಾಡಿ, ಓಕೆ, ನಿಮಗೆ ಲಾಭ ಮತ್ತು ನಷ್ಟ, ಆ ಒಂದು ಬಿಸ್ನೆಸ್ಸಲ್ಲಿ ಅಥವಾ ಆ ಒಂದು ವ್ಯವಹಾರದಲ್ಲಿ ಲಾಭ ಮತ್ತು ನಷ್ಟ ಇದ್ದೇ ಇರುತ್ತೆ. ಒಂದು ಲಾಭ ಇರಬೇಕು ಬಿಸ್ನೆಸ್ಸಲ್ಲಿ, ಇಲ್ಲ ನಷ್ಟ ಆಗಿರಬೇಕು, ಎರಡರಲ್ಲಿ ಒಂದಂತೂ ಖಂಡಿತ ಆಗಿರುತ್ತೆ. ಓಕೆ, ಈ ಲಾಭ ಮತ್ತು ನಷ್ಟ, ಇದು ನಮ್ಮ ಲೈಫ್ನ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು. ಈ ಒಂದು ಚಾಪ್ಟರ್ನ ಕಲಿಯೋದ್ರಿಂದ ನೀವೇನಾದರೂ ಫ್ಯೂಚರ್ ಯಾವುದೇ ಒಂದು ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರು ಈ ಒಂದು ಚಾಪ್ಟರ್ ನಿಮ್ಮ ಜೀವನಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಹಾಗಾಗಿ ಈ ಚಾಪ್ಟರು ಬರೀ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲದೆ ನಮ್ಮ ದಿನನಿತ್ಯ ನಾವು ಏನು ವ್ಯವಹಾರ ಮಾಡ್ತೀವಿ, ಏನು ವ್ಯವಹರಿಸ್ತೀವಿ, ನಮ್ಮ ದಿನನಿತ್ಯದ ನಮ್ಮ ಒಂದು ಜೀವನದಲ್ಲಿ ನಾವು ಏನು ವ್ಯವಹಾರವನ್ನು ಮಾಡ್ತೇವೆ ಅದಕ್ಕೂ ಸಹ ಈ ಒಂದು ಚಾಪ್ಟರ್ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಓಕೆ, ಇವಾಗ ಲಾಭ ಮತ್ತು ನಷ್ಟ ಇದನ್ನು ಶುರು ಮಾಡೋಣ. ಓಕೆ, ಇದರಲ್ಲಿ ಸ್ನೇಹಿತರೆ ಮೂರು ವರ್ಡ್, ಓಕೆ, 3 ಕೀವರ್ಡ್ ಅಂತಲೇ ಹೇಳ್ಬೋದು. ಈ 3 ಕೀವರ್ಡು ಈ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ತುಂಬಾ ಇಂಪಾರ್ಟೆಂಟು. ಸರ್ ಯಾವುದು ಅದು ಅಂತ ನೋಡೋದಾದರೆ, ಫಸ್ಟು ಸ್ನೇಹಿತರೆ ಕಾಸ್ಟ್ ಪ್ರೈಸ್, CP ಅಂತ ಕರಿತೀವಿ. ಓಕೆ, ಇದನ್ನು ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. CP, ಕಾಸ್ಟ್ ಪ್ರೈಸ್. ಕನ್ನಡದಲ್ಲಿ ಏನಂತ ಕರಿತೀವಿ ಅಂತ ಹೇಳಿದ್ರೆ ವೆಚ್ಚದ ಬೆಲೆ. ಓಕೆ, ವೆಚ್ಚದ ಬೆಲೆ ಅಥವಾ ಖರೀದಿಸಿದ ಬೆಲೆ ಅಥವಾ ಕೊಂಡ ಬೆಲೆ ಓಕೆ ಅಂತ ಕರಿತೀವಿ. ಸರ್ ವೆಚ್ಚದ ಬೆಲೆ ಅಂದರೂ ಒಂದೇ, ಖರೀದಿಸಿದ ಬೆಲೆ ಅಂದರೂ ಒಂದೇ, ಕೊಂಡ ಬೆಲೆ ಅಂದರೂ ಒಂದೇ. ಕಾಸ್ಟ್ ಪ್ರೈಸ್ ಅಂದರೆ ಏನು, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಓಕೆ, ಫಸ್ಟು ಆ 3 ಟರ್ಮನ್ನು ಬರೆದ್ಬಿಡ್ತೀನಿ. ಫಸ್ಟು ಅದನ್ನು ತಲೆಗೆ ಹಾಕೋಬಿಡಿ. ಓಕೆ, ಕಾಸ್ಟ್ ಪ್ರೈಸ್ ಆಯಿತು. ನೆಕ್ಸ್ಟು ಸೆಲ್ಲಿಂಗ್ ಪ್ರೈಸ್, SP ಅಂತ ಕರಿತೀವಿ. ಓಕೆ, SP, ಸೆಲ್ಲಿಂಗ್ ಪ್ರೈಸ್, ವೆರಿ ಇಂಪಾರ್ಟೆಂಟ್. ಇದು ಕೂಡ ಸೆಲ್ಲಿಂಗ್ ಪ್ರೈಸ್ ಕೂಡ ವೆರಿ ಇಂಪಾರ್ಟೆಂಟು. ಸೆಲ್ಲಿಂಗ್ ಪ್ರೈಸ್ ಅಂತಂದರೆ ಮಾರಾಟದ ಬೆಲೆ. ಓಕೆ, ಫೈನ್. ಇನ್ನೊಂದು ಮಾರ್ಕೆಟ್ ಪ್ರೈಸು, MP. ಓಕೆ, ಮಾರ್ಕೆಟ್ ಪ್ರೈಸ್ ಇದನ್ನು ನಾವು ಏನಂತ ಕರಿತೀವಿ, ನಮೂದಿಸಿದ ಬೆಲೆ, ನಿಗದಿಸಿದ ಬೆಲೆ. ಕನ್ನಡದಲ್ಲಿ ನಿಗದಿಸಿದ ಬೆಲೆ ಅಥವಾ ನಿಗದಿಪಡಿಸಿದ ಬೆಲೆ ಅಂದ್ರೂ ತಪ್ಪಾಗಲ್ಲ. ನಿಗದಿಪಡಿಸಿದ ಅಥವಾ ನಮೂದಿಸಿದ ಬೆಲೆ. ಈ 3 ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟು. ಓಕೆ, ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್, ಮಾರ್ಕೆಟ್ ಪ್ರೈಸ್. ಕನ್ನಡದಲ್ಲಿ ಕಾಸ್ಟ್ ಪ್ರೈಸ್ ಏನಂತೀವಿ, ವೆಚ್ಚದ ಬೆಲೆ, ಖರೀದಿಸಿದ ಬೆಲೆ ಅಥವಾ ಕೊಂಡ ಬೆಲೆ. 3ರಲ್ಲಿ ಯಾವ್ದು ಕೇಳಿದ್ರು ಅದು
ಕಾಸ್ಟ್ ಪ್ರೈಸ್. ವೆಚ್ಚದ ಬೆಲೆ ಕಂಡುಹಿಡಿಯಿರಿ ಅಂದರೂ ಕಾಸ್ಟ್ ಪ್ರೈಸೇ, ಖರೀದಿಸಿದ ಬೆಲೆ ಕಂಡುಹಿಡಿಯಿರಿ ಅಂದರೂ ಕಾಸ್ಟ್ ಪ್ರೈಸೇ, ಕೊಂಡ ಬೆಲೆ ಏನು ಅಂತಂದ್ರು ಕಾಸ್ಟ್ ಪ್ರೈಸೇ. ಓಕೆ, ಅಥವಾ ಅವ್ರ ಪ್ರಶ್ನೆಯಲ್ಲಿ ಅವರೇ ಕೊಟ್ಟಿದ್ರೆ ವೆಚ್ಚದ ಬೆಲೆ, ಖರೀದಿಸಿದ ಬೆಲೆ, ಕೊಂಡ ಬೆಲೆ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಕಾಸ್ಟ್ ಪ್ರೈಸ್. ಓಕೆ, ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಕು. ಓಕೆ, ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಅಂದರೆ ನಾವು ಏನು ಒಂದು ವಸ್ತುವನ್ನು ಒಬ್ಬರಿಗೆ ಮಾರಾಟ ಮಾಡ್ತೀವಿ, ಎಷ್ಟು ಹಣಕ್ಕೆ ನಾವು ಮಾರಾಟ ಮಾಡ್ತೀವಿ, ಆ ಹಣವನ್ನು, ಆ ಪ್ರೈಸನ್ನು ಸೆಲ್ಲಿಂಗ್ ಪ್ರೈಸ್ ಅಥವಾ ಆ ಬೆಲೆಯನ್ನು ಮಾರಾಟದ ಬೆಲೆ ಅಂತ ಕರಿತೀವಿ. ಓಕೆ, ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಪ್ರೈಸ್ ಅಂತಂದರೆ ನಿಗದಿಸಿದ ಬೆಲೆ, ನಿಗದಿಪಡಿಸಿದ ಬೆಲೆ ಅಥವಾ ನಮೂದಿಸಿದ ಬೆಲೆ. ಸೊ ಮಾರ್ಕ್ ಮಾಡಿರ್ತೀವಲ್ವ, ಇಷ್ಟು ಅಮೌಂಟು ಈ ಒಂದು ವಸ್ತುವಿಗೆ ಅಂತ, ಒಂದು ವಸ್ತು ಮೇಲೆ, ಅದನ್ನು ನಾವು ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಈಗ ನೀವು ಕಾಸ್ಟ್ ಪ್ರೈಸ್ ಅಂದರೆ ಏನು ಎಕ್ಸಾಕ್ಟ್ಲಿ, ಸೆಲ್ಲಿಂಗ್ ಪ್ರೈಸ್ ಅಂದರೆ ಏನು, ಮಾರ್ಕೆಟ್ ಪ್ರೈಸ್ ಅಂದರೆ ಏನು ಅಂತ ನಾನು ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ದಯವಿಟ್ಟು ಕಾನ್ಸಂಟ್ರೇಷನ್ನು ಇಲ್ಲೇ ಇರಲಿ, ನಿಮಗೆ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಈಗ ಸ್ನೇಹಿತರೆ, ಒಬ್ಬ ವ್ಯಾಪಾರಿ ಇರ್ತಾನೆ. ಓಕೆ, ಒಬ್ಬ ವ್ಯಾಪಾರಿ ಇರ್ತಾನೆ. ಅವನು ಏನು ವ್ಯಾಪಾರ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಹಣ್ಣಿನ ವ್ಯಾಪಾರಿ ಅಂತಲೇ ಅಂದ್ಕೊಳ್ಳೋಣ. ಹಣ್ಣಿನ ವ್ಯಾಪಾರಿ ಇರ್ತಾನೆ ಅಂತಲೇ ಅಂದ್ಕೊಳ್ಳೋಣ. ಓಕೆನಾ? ಸೊ ಅವನೇನು ಮಾಡ್ತಾನೆ, 1 ಕೆ ಜಿ ಸೇಬನ್ನು, 1 ಕೆ ಜಿ ಸೇಬು ಅವನೇನು ಮಾಡ್ತಾನೆ, 100 ರೂಪಾಯಿ ಕೊಟ್ಬಿಟ್ಟು ತಗೊಬರ್ತಾನೆ. 100 ರೂಪಾಯಿ ಕೊಟ್ಟು ತೊಗೊಂಬರ್ತಾನೆ. ಸೊ ಈ 100 ರೂಪಾಯಿ ಅವನು ಕೊಟ್ಟು ತೊಗೊಬರ್ತಾನೆ. ಅವನೇನು ಮಾಡ್ತಾನೆ, ಸೊ ಅದನ್ನು ಸೊ 100 ರೂಪಾಯಿ ಕೊಟ್ಟು ತೊಗೊಬಂದ್ಬಿಟ್ಟು ಅವನೇನು ಮಾಡ್ತಾನೆ, ಪ್ರೈಸ್ ಅವನು ಎಷ್ಟು ಮಾರ್ಕ್ ಮಾಡ್ತಾನೆ ಅಂತ ಹೇಳಿದ್ರೆ 1 ಕೆ ಜಿಗೆ 150 ರೂಪಾಯಿ ಮಾರ್ಕ್ ಮಾಡ್ತಾನೆ. ಅದ್ರ ಮೇಲೆ ನಮೂದಿಸ್ತಾನೆ 150 ರೂಪಾಯಿ ಕೆ ಜಿ ಅಂತ ಬೋರ್ಡ್ ಹಾಕ್ತಾನೆ. ಓಕೆ, ಸೊ ಒಬ್ಬ ಗ್ರಾಹಕ ಬಂದು ಅವನ ಹತ್ರ ತೊಗೊಳಕ್ಕೆ ಬಂದಾಗ 150 ರೂಪಾಯಿ ಏನಕ್ಕಪ್ಪ ಹೇಳ್ತೀಯಾ, ಕಮ್ಮಿ ಮಾಡ್ಕೋ ಸ್ವಲ್ಪ ಅಂದಾಗ ಅವನೇನು ಮಾಡ್ತಾನೆ, ಅದನ್ನು ಆಯಿತು 10 ರೂಪಾಯಿ ಕಮ್ಮಿ ಕೊಡಿ ಅಂತ ಹೇಳ್ಬಿಟ್ಟು 140 ರೂಪಾಯಿಗೆ ಸೇಲ್ ಮಾಡ್ತಾನೆ. ನೋಡಿ, ಅವನು ಪರ್ಚೇಸ್ ಮಾಡ್ಕೊಂಡು ಬಂದನಲ್ಲ, ಅದೇ ಕಾಸ್ಟ್ ಪ್ರೈಸು. 100 ರೂಪಾಯಿ ಕೊಟ್ಬಿಟ್ಟು ಅವನು ತಗೊಬಂದ, ಅದು ಕಾಸ್ಟ್ ಪ್ರೈಸು. ಅವನು ಬೋರ್ಡ್ ಹಾಕಿದಷ್ಟಕ್ಕೆ 1 ಕೆ ಜಿಗೆ 150 ರೂಪಾಯಿ, ಇದು ಮಾರ್ಕೆಟ್ ಪ್ರೈಸು. ಓಕೆ, ಅವನು ಇವಾಗ ಸೇಲ್ ಮಾಡಿದ್ದು ಎಷ್ಟು ರೂಪಾಯಿ ಮಾರಾಟ ಮಾಡ್ದ, ಅವನು 140 ರೂಪಾಯಿಗೆ, ಇದು ಸೆಲ್ಲಿಂಗ್ ಪ್ರೈಸ್. ಓಕೆ, ಇದು ಕಾಸ್ಟ್ ಪ್ರೈಸ್, ಕೊಂಡ ಬೆಲೆ, ಅವನು ಕೊಟ್ಟು ತಗೊಬಂದಂತಹ ಬೆಲೆ, ಕೊಂಡ ಬೆಲೆ. ಇದು ನಿಗದಿಪಡಿಸಿದ ಬೆಲೆ, ನಿಗದಿಪಡಿಸಿದ ಬೆಲೆ. ಇದು ಸೆಲ್ಲಿಂಗ್ ಪ್ರೈಸು, ಮಾರಾಟದ ಬೆಲೆ ಅಥವಾ ಮಾರಾಟದ ವೆಚ್ಚ ಅಂತಲೂ ಹೇಳ್ಬೋದು, ಮಾರಾಟದ ಬೆಲೆ. ಓಕೆ, ಅಥವಾ ಮಾರಾಟದ ವೆಚ್ಚ ಅಂತಂದ್ರೂ ತಪ್ಪಾಗಲ್ಲ. ಮಾರಾಟದ ವೆಚ್ಚ ಅಂದರೂ ಒಂದೇ, ಮಾರಾಟದ ಬೆಲೆ ಅಂದರೂ ಒಂದೇ. ವೆಚ್ಚ ಬೆಲೆ ಎರಡೂ ಒಂದೇನೆ. ಓಕೆ, ಫೈನ್. ಸೊ ಇದು ಡಿಫ್ರೆನ್ಸು, ನಿಮಗೆ ಗೊತ್ತಿರಲೇಬೇಕು ಈ ಡಿಫ್ರೆನ್ಸು. ಕಾಸ್ಟ್ ಪ್ರೈಸ್ ಅಂದರೆ ಯಾವುದನ್ನು ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ. ಸೊ ಮಾರಾಟದ ವೆಚ್ಚ, ಕಾಸ್ಟ್ ಪ್ರೈಸ್ ಅಂತಂದರೆ ಯಾವುದನ್ನು ಕರಿತೀವಿ, ಸೆಲ್ಲಿಂಗ್ ಪ್ರೈಸ್ ಅಂದರೆ ಯಾವುದನ್ನು ಕರಿತೀವಿ, ಮಾರ್ಕೆಟ್ ಪ್ರೈಸ್ ಅಂದರೆ ಯಾವುದನ್ನು ಕರಿತೀವಿ ಅಂತ ಗೊತ್ತಾಯ್ತಾ. ಕಾಸ್ಟ್ ಪ್ರೈಸು, ಈಗ ಇದು ಹಣ್ಣಿನ ವ್ಯಾಪಾರಿಗೆ ನಾನು ಹೋಲಿಕೆ ಮಾಡಿ ಹೇಳಿದೆ ನಿಮಗೆ. ಓಕೆನಾ? ಸಪೋಸ್ ಒಬ್ಬ ವಾಚ್ ವ್ಯಾಪಾರಿ ಇರ್ತಾನೆ ಅಂದ್ಕೊಳ್ಳಿ. ಅವನು ಒಂದು ವಾಚನ್ನು 100 ರೂಪಾಯಿ ಕೊಟ್ಬಿಟ್ಟು ತಗೊಬರ್ತಾನೆ. ಓಕೆ, ಆ ವಾಚ್ ಮೇಲೆ ಅವನು ಎಷ್ಟಕ್ಕೆ ಮಾರ್ಕ್ ಮಾಡ್ತಾನೆ ಅಂದರೆ 170 ರೂಪಾಯಿ ಮಾರ್ಕ್ ಮಾಡ್ತಾನೆ. ಸೊ ಸೆಲ್ ಮಾಡಬೇಕಾದ್ರೆ ಯಾವನೋ ಒಬ್ಬ ಗ್ರಾಹಕ ಚೌಕಾಸಿ ಮಾಡ್ದ, ಅಥವಾ ಓಕೆ ಒಂದು 10% ಡಿಸ್ಕೌಂಟ್ ಕೊಟ್ಬಿಟ್ಟು, 10% ಡಿಸ್ಕೌಂಟ್ ಕೊಟ್ಟರೆ ಮಾರ್ಕೆಟ್ ಪ್ರೈಸು 170 ರೂಪಾಯಿ ಹಾಕಿದ್ದಾನೆ, ಅದರಲ್ಲಿ 10% ಡಿಸ್ಕೌಂಟ್ ಕೊಟ್ಬಿಟ್ಟು ಅವನೇನಾದರೂ 153 ರೂಪಾಯಿಗೆ ಸೇಲ್ ಮಾಡ್ದ ಅಂದ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಇದು ಸೆಲ್ಲಿಂಗ್ ಪ್ರೈಸ್. ಇದು 100 ರೂಪೀಸ್ ಅವನು ಕೊಟ್ಟು ತೊಗೊಬಂದಿರುವಂಥದ್ದು ಕಾಸ್ಟ್ ಪ್ರೈಸ್. ಇದು ಮಾರ್ಕೆಟ್ ಪ್ರೈಸ್, ಅವನು ನಮೂದಿಸಿರುವಂಥದ್ದು, ಆ ಒಂದು ವಾಚ್ ಮೇಲೆ ಸ್ಟಿಕ್ಕರನ್ನು ಅಂಟಿಸಿರುವಂಥದ್ದು 170 ರೂಪಾಯಿ. ಕೊನೆಗೆ ಅವನು ಡಿಸ್ಕೌಂಟ್ ಎಲ್ಲ ಕೊಟ್ಟು ಸೇಲ್ ಮಾಡಿದ್ದು 153 ರೂಪಾಯಿಗೆ. ಅವ್ನು ಏನು ಅಮೌಂಟಿಗೆ ಸೇಲ್ ಮಾಡ್ತಾನೆ ಅದು ಸೆಲ್ಲಿಂಗ್ ಪ್ರೈಸು, ಅವನು ಏನು ಅಮೌಂಟ್ ಕೊಟ್ಟು ತಂದಿರ್ತಾನೆ ಅದು ಕಾಸ್ಟ್ ಪ್ರೈಸು, ಅವನು ಏನು ಲೇಬಲನ್ನು ಅಂಟಿಸಿರ್ತಾನೆ ಮಾರ್ಕೆಟ್ ಪ್ರೈಸು, ಅದು ನಮೂದಿಸಿರುವ ಬೆಲೆ. ಸೊ ಇದು ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್, ಮಾರ್ಕೆಟ್ ಪ್ರೈಸ್ಗೆ ಇರುವಂತಹ ವ್ಯತ್ಯಾಸ. ಇದಿಷ್ಟನ್ನು ನೀವು ಅರ್ಥ ಮಾಡಿಕೊಳ್ಳೇಬೇಕು ಸ್ನೇಹಿತರೆ. ಇದು ಅರ್ಥ ಆದರೆ ಮಾತ್ರ ನಿಮಗೆ ಈ ಲಾಭ ಮತ್ತು ನಷ್ಟ ಈ ಚಾಪ್ಟರು ಈಸಿ ಅನಿಸುತ್ತೆ. ಓಕೆ, ಸುಲಭ ಅನಿಸುತ್ತೆ. ಓಕೆ, ಇಷ್ಟು ಐ ಹೋಪ್ ನಿಮಗೆ ಇಷ್ಟು ಅರ್ಥ ಆಗಿದೆ ಅಂತ. ಓಕೆ, ಫೈನ್. ಸೊ ಇಷ್ಟು ಅರ್ಥ ಆಗಿದರೆ ನಾನು ಮುಂದಕ್ಕೆ ಹೋಗ್ತೀನಿ. ಓಕೆನಾ? ಓಕೆ, ಫೈನ್. ಈಗ ಸೊ ಬೇಸಿಕ್ಸ್ ತಿಳ್ಕೊಂಡಿದ್ದೀವಿ. ಸೆಲ್ಲಿಂಗ್ ಪ್ರೈಸ್ ಅಂದ್ರೇನು, ಕಾಸ್ಟ್ ಪ್ರೈಸ್ ಅಂದ್ರೇನು,
ಮಾರ್ಕೆಟ್ ಪ್ರೈಸ್ ಅಂದರೆ ಏನು ಅಂತ. ಸೊ ಕನ್ನಡದಲ್ಲೂ ನೀವು ಎಲ್ಲದರ ಲೈಕ್ ಏನಂತ ಕರೀತಾರೆ ಅನ್ನೋದನ್ನು ಚೆನ್ನಾಗಿ ತಲೆಯಲ್ಲಿ ಇಟ್ಕೊಂಡಿರಬೇಕು. ಓಕೆ, ಸೊ ಯಾಕಂದರೆ ವೆಚ್ಚದ ಬೆಲೆ ಅಂತ ಒಂದು ಕಡೆ ಕೊಟ್ಟಿರ್ತಾರೆ, ಖರೀದಿಸಿದ ಬೆಲೆ ಅಂತ ಒಂದು ಪ್ರಶ್ನೆಯಲ್ಲಿ ಇರುತ್ತೆ, ಇನ್ನೊಂದು ಪ್ರಶ್ನೆಯಲ್ಲಿ ಕೊಂಡ ಬೆಲೆ ಅಂತ ಇರುತ್ತೆ. ಕನ್ಫ್ಯೂಸ್ ಆಗಬೇಡಿ. ಕೊಂಡ ಬೆಲೆ ಅಂದರೆ ಏನು, ಖರೀದಿಸಿದ ಬೆಲೆ ಅಂದರೆ ಏನು, ವೆಚ್ಚದ ಬೆಲೆ ಅಂದರೆ ಏನು ಅಂತ. ಮೂರು ಇಟ್ಸ್ ಒನ್ ಆ್ಯಂಡ್ ದ ಸೇಮ್, ಇಟ್ಸ್ ನಥಿಂಗ್ ಬಟ್ ಎ ಕಾಸ್ಟ್ ಪ್ರೈಸ್. ಬಟ್ ಇಂಗ್ಲೀಷಲ್ಲಿ ಮಾತ್ರ ಅವ್ರು ಕಾಸ್ಟ್ ಪ್ರೈಸ್ ಅಂತಲೇ ಕೊಡೋಕ್ಕಾಗುವಂಥದ್ದು, ಬೇರೆ ಇನ್ನೇನು ಕೊಡಲಿಕ್ಕಾಗೋದಿಲ್ಲ. ಸೆಲ್ಲಿಂಗ್ ಪ್ರೈಸ್ ಅಂದರೆ ಮಾರಾಟದ ಬೆಲೆ ಅಥವಾ ಮಾರಾಟದ ವೆಚ್ಚ, ಎರಡೂ ಒಂದೇ. ಮಾರಾಟದ ಬೆಲೆ ಅಥವಾ ಮಾರಾಟದ ವೆಚ್ಚ. ಫೈನ್. ಮಾರ್ಕೆಟ್ ಪ್ರೈಸ್ ಅಂತ ಹೇಳಿದ್ರೆ ನಿಗದಿಸಿದ ಬೆಲೆ, ನಿಗದಿಪಡಿಸಿದ ಬೆಲೆ, ನಮೂದಿಸಿದ ಬೆಲೆ ಎಲ್ಲವೂ ಒಂದೇ. ಓಕೆ, ಅದನ್ನು ನಾವು ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ. ಫೈನ್. ಓಕೆ, ನಿಮಗೆ ಈಗ ಕ್ಲಿಯರ್ ಆಗಿದೆ ಸೆಲ್ಲಿಂಗ್ ಪ್ರೈಸ್ ಅಂದರೆ ಏನು, ಕಾಸ್ಟ್ ಪ್ರೈಸ್ ಅಂದರೆ ಏನು, ಮಾರ್ಕೆಟ್ ಪ್ರೈಸ್ ಅಂದರೆ ಏನು ಅಂತ. ಓಕೆ, ಫೈನ್. ಓಕೆ, ಈಗ ನಾನು ಇದನ್ನು ರಬ್ ಮಾಡ್ತೇನೆ. ಸ್ನೇಹಿತರೆ, ಒಂದನ್ನು ತಿಳ್ಕೊಳ್ಳಿ ನೀವು, ಈ ಎಂಟೈರ್ ಲಾಭ ಮತ್ತು ನಷ್ಟ ಈ ಚಾಪ್ಟ್ರಲ್ಲಿ ನಾವು ಕಾಸ್ಟ್ ಪ್ರೈಸನ್ನು ಯಾವತ್ತು 100% ಅಂತಲೇ ತಗೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಕಾಸ್ಟ್ ಪ್ರೈಸನ್ನು ನಾವು 100% ಅಂತ ಕನ್ಸಿಡರ್ ಮಾಡಿಕೊಳ್ಳೇಬೇಕು. ಎಂಟೈರ್ ಚಾಪ್ಟ್ರಲ್ಲಿ ನಾನು ಕಾಸ್ಟ್ ಪ್ರೈಸನ್ನು 100%ಗೆ ಹೋಲಿಕೆ ಮಾಡ್ಕೋತೀನಿ. ಸೊ ಇದೊಂದನ್ನು ನೀವು ತಲೆಲಿಟ್ಕೊಳ್ಳಿ. ಕಾಸ್ಟ್ ಪ್ರೈಸ್ ಅಂತ ಬಂದ ತಕ್ಷಣ ಪ್ರತಿಯೊಂದು ಪ್ರಶ್ನೆಯಲ್ಲಿ ಅವನು 120 ರೂಪಾಯಿಗೆ ಒಂದು ವಸ್ತುವನ್ನು ಪರ್ಚೇಸ್ ಮಾಡ್ಕೊಂಡು ತಗೊಬಂದ ಅಂತ ಪ್ರಶ್ನೆಯಲ್ಲಿ ಇತ್ತು ಅಂತ ಹೇಳಿದ್ರೆ 120 ರೂಪಾಯಿ ಅದು ಕಾಸ್ಟ್ ಪ್ರೈಸೇ. ಬಟ್ 120 100%ಗೆ ಈಕ್ವಲ್ ಆಗಿರುತ್ತೆ. ಇದನ್ನು ಮರಿಬೇಡಿ ದಯವಿಟ್ಟು. ನಾನು ಲೆಕ್ಕಗಳನ್ನು ಮಾಡಬೇಕಾದ್ರೆ ನಿಮಗೆ ಅನುಭವ ಆಗುತ್ತೆ ಇದು. ಓಕೆ, ಸೊ ಕಾಸ್ಟ್ ಪ್ರೈಸ್ ಇಸ್ ನಥಿಂಗ್ ಬಟ್ ಯಾವಾಗಲೂ ನಾವು ಕಾಸ್ಟ್ ಪ್ರೈಸನ್ನು 100% ಅಂತಲೇ ತಗೋಬೇಕು. ಓಕೆನಾ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಓಕೆನಾ. ಒಬ್ಬ ಮೊಬೈಲ್ ಏನು ಮಾಡ್ತಾನೆ, ಮೊಬೈಲ್ ವ್ಯಾಪಾರಿ ಬೇಡ. ಸೊ ಏನು ಮಾಡೋಣ ಅಂತ ಹೇಳಿದ್ರೆ ಲೈಕ್ ಒಬ್ಬ ವ್ಯಾಪಾರಿ ಇರ್ತಾನೆ. ಸೊ ಒಬ್ಬ ವ್ಯಾಪಾರಿ ಇರ್ತಾನೆ. ಒಂದು ಬಟ್ಟೆಯನ್ನು ಅವನು ಏನು ಮಾಡ್ತಾನೆ, ಒಂದು ಬಟ್ಟೆಯನ್ನು ಓಕೆ 1 ಮೀಟ್ರ್ ಬಟ್ಟೆಯನ್ನು ಅವನು 50 ರೂಪಾಯಿ ಕೊಟ್ಬಿಟ್ಟು ತಗೊಬರ್ತಾನೆ. ಓಕೆ, ಬಟ್ಟೆಯನ್ನು 50 ರೂಪಾಯಿ ಕೊಟ್ಬಿಟ್ಟು 1 ಮೀಟರ್ ಬಟ್ಟೆಯನ್ನು ತಗೊಬರ್ತಾನೆ. ಓಕೆ, ಸೊ ತಗೊಬಂದು ಅವನೇನು ಮಾಡ್ತಾನೆ, 10% ಲಾಭವನ್ನು ಇಟ್ಕೊಂಡು 10% ಲಾಭ ಇಟ್ಕೊಂಡು ಅದನ್ನು ಮಾರಾಟ ಮಾಡ್ತಾನೆ. ಹಾಗಿದ್ರೆ ಅವನು ಎಷ್ಟು ರೂಪಾಯಿಗೆ ಮಾರಾಟ ಮಾಡ್ದ ಅಂತ ಪ್ರಶ್ನೆ ಅಂದ್ಕೊಳ್ಳಿ. ಈಗ ನಾವೇನು ಮಾಡಬೇಕು, ಅವನು ಕಾಸ್ಟ್ ಪ್ರೈಸ್ ಏನು ಕೊಟ್ಟಿದ್ದಾನಲ್ವ 50 ರೂಪೀಸು. ಸೊ ಇದನ್ನು ನಾವು ಏನು ಮಾಡಬೇಕು, 100% ಈಸ್ ಈಕ್ವಲ್ ಟು 50 ರೂಪೀಸ್ ಅಂತ ಈಕ್ವಲ್ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಕಾಸ್ಟ್ ಪ್ರೈಸನ್ನು ನಾವು ಯಾವಾಗಲೂ 100%ಗೆ ಈಕ್ವೇಟ್ ಮಾಡ್ತೀವಿ. ಓಕೆ, ಈಗ ಅವನು ಎಷ್ಟಕ್ಕೆ ಮಾರಾಟ ಮಾಡ್ತಿದ್ದಾನೆ, 10% ಲಾಭವನ್ನು ಇಟ್ಕೊಂಡು ಮಾರಾಟ ಮಾಡ್ತಿದ್ದಾನೆ. 10% ಲಾಭ ಅಂದರೆ ಈಗ ಕಾಸ್ಟ್ ಪ್ರೈಸನ್ನು 100%ಗೆ ಈಕ್ವೇಟ್ ಮಾಡಿದ್ದೀವಿ. 10% ಲಾಭ ಅಂದರೆ 100% ಪ್ಲಸ್ 10%, ಅದೆರಡು ಸೇರಿದ್ರೇ ಅದು ಅವನು ಮಾರಾಟ ಮಾಡ್ತಿರೋದು. ಈಗ ಕಾಸ್ಟ್ ಪ್ರೈಸ್ ಅವ್ನು ಕೊಟ್ಟಿದ್ದು 50 ರೂಪಾಯಿ, ಅದನ್ನು 100% ಈಕ್ವಲ್ ಮಾಡ್ಕೊಂಡಿದ್ದೀವಿ. ಈಗ 10% ಲಾಭ ಇಟ್ಕೊಂಡಿದ್ದಾನೆ. 10% ಲಾಭ ಇಟ್ಕೊಂಡಿದ್ದಾನೆ ಅಂದರೆ ಕಾಸ್ಟ್ ಪ್ರೈಸು 100% ಪ್ಲಸ್ 10% ಲಾಭ ಇಟ್ಕೋತಿದ್ದಾನೆ ಅವನು. ಎಷ್ಟಾಯಿತು ಎರಡು ಸೇರಿದ್ರೆ 110% ಆಯಿತು. ಓಕೆ, ಸೊ 110% ಎಷ್ಟಕ್ಕೆ ಸಮನಾಗಿರುತ್ತೆ. ಓಕೆ ಸ್ನೇಹಿತರೆ, ಇದನ್ನು ಕಂಡಿಡಿದ್ರೆ ಸೊ ಅವನು ಎಷ್ಟು ರೂಪಾಯಿ ಮಾರಾಟ ಮಾಡ್ದ ಅಂತ ಗೊತ್ತಾಗೋಗುತ್ತೆ. ಸೊ ಎಂಟೈರ್ ಚಾಪ್ಟರಲ್ಲಿ ಓಕೆ ಅವನು ಕಾಸ್ಟ್ ಪ್ರೈಸು ಎಷ್ಟು ಕಾರು ಕೊಟ್ಟು ತಂದಿರಲಿ ಅದನ್ನು ನೀವು 100%ಗೆ ಈಕ್ವೇಟ್ ಮಾಡ್ಕೊಳ್ಳೋದು ಕಲ್ತ್ಕೊಂಡ್ರಿ ಅಂತ ಹೇಳಿದ್ರೆ 100% ಕಾಸ್ಟ್ ಪ್ರೈಸನ್ನು 100% ಅಂತ ತೊಗೊಳೋದು ಗೊತ್ತಾಗ್ಬಿಟ್ರೆ 90% ಪ್ರಶ್ನೆಗಳಲ್ಲಿ ನೀವು ಇದೇ ರೀತಿ ಮಾಡಬೇಕಾಗತ್ತೆ. ಅಲ್ಲೋ ಒಂದೊಂದು ಪ್ರಶ್ನೆಗಳಲ್ಲಿ ಏನಾದ್ರು ಚೇಂಜಸ್ ಆಗುತ್ತೆ. ಅದು ಯಾಕೆ ಚೇಂಜಸ್ ಆಗುತ್ತೆ ಅಂತ ನಾನು ಲೆಕ್ಕವನ್ನು ಮಾಡಬೇಕಾದ್ರೆ ಗೊತ್ತಾಗೋಗುತ್ತೆ. ಬಟ್ ಎಂಟೈರ್ ಚಾಪ್ಟರಲ್ಲಿ ಕಾಸ್ಟ್ ಪ್ರೈಸ್ನ ಯಾವತ್ತೂ ನಾವು 100%ಗೆ ಈಕ್ವೇಟ್ ಮಾಡಿಕೊಳ್ಳೇಬೇಕು. ಓಕೆ ಫೈನ್. ಓಕೆ, ಇನ್ ಕೇಸ್ ಏನಾದರೂ ಮಾಡ್ಕೊಳ್ಳಿಲ್ಲ ಕಾಸ್ಟ್ ಪ್ರೈಸ್ನ 100%ಗೆ ಅಂದರೆ ಯಾವುದಾದ್ರು ಲೆಕ್ಕದಲ್ಲಿ ನಾನು ಮಾಡಬೇಕಾದ್ರೂ ಅದು ಎಕ್ಸೆಪ್ಷನಲ್ ಕೇಸು, ಅದು ಡಿಫ್ರೆಂಟ್ ಲೆಕ್ಕ ಅಂತಲೇ ಅರ್ಥ. ಸೊ 99.9% ಈ ಲಾಭ ಮತ್ತು ನಷ್ಟ ಚಾಪ್ಟ್ರಲ್ಲಿ ನಾವು 100%ಗೆ ಕಾಸ್ಟ್ ಪ್ರೈಸನ್ನು 100%ಗೆ ಈಕ್ವೇಟ್ ಮಾಡ್ಕೋತೀವಿ. ಸೊ ಲೆಕ್ಕಗಳನ್ನು ಮಾಡಬೇಕಾದ್ರೆ ನಿಮಗೆ ಅದು ಅರ್ಥ ಆಗುತ್ತೆ. ಓಕೆ, ಈಗ ನೋಡಿ ಈ ಕೇಸಲ್ಲಿ ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಏನು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಅಲ್ಲಿ ಏನು ಮಾಡೋಣ, ಕ್ವಶನ್ ಮಾರ್ಕ್ ಬದಲು ಎಕ್ಸ್ ಅಂತ ತಗೊಬಿಡೋಣ. ಎಕ್ಸ್ ಅಂತ ಹಾಕೊಂಡ್ರೆ ಸ್ನೇಹಿತರೆ ಲಾಭ ಮತ್ತು ನಷ್ಟ ಈ ಚಾಪ್ಟರ್ ನಿಮಗೆ ಅರ್ಥ ಆಗಬೇಕು ಅಂದರೆ ನೀವು ಪರ್ಸೆಂಟೇಜ್ ಚಾಪ್ಟ್ರನ್ನು ಓದಲೇಬೇಕು. ಫಸ್ಟು ಪರ್ಸೆಂಟೇಜ್ ಚಾಪ್ಟರ್ನ
ವೀಡಿಯೋಸನ್ನು ಕಂಪ್ಲೀಟ್ ಮಾಡಿಕೊಂಡು ಅದನ್ನು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಪರ್ಸೆಂಟೇಜ್ ಕಾನ್ಸೆಪ್ಟನ್ನು ನಂತರ ಲಾಭ ಮತ್ತು ನಷ್ಟವನ್ನು ಲೆಕ್ಕಗಳನ್ನು ಮಾಡಿದ್ರೆ ನೀವು ಸುಲಭ ಅನಿಸುತ್ತೆ. ಮತ್ತು ನಾನು ಅಷ್ಟೇ ಪರ್ಸೆಂಟೇಜ್ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡೆ ಈ ಎಂಟೈರ್ ಚಾಪ್ಟರ್ ಲೆಕ್ಕಗಳನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಯಾರಾದರೂ ಪರ್ಸೆಂಟೇಜ್ ವೀಡಿಯೋಸನ್ನು ನೋಡದೆ ಇದನ್ನೇನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಪರ್ಸೆಂಟೇಜ್ ಚಾಪ್ಟರ್ನ ನೋಡಿ ಅನಂತರ ಈ ಒಂದು ವೀಡಿಯೋನ ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಓಕೆ. ಈಗ ನೋಡಿ ಕ್ವಶನ್ ಮಾರ್ಕ್ ಜಾಗದಲ್ಲಿ ಎಕ್ಸ್ ಅಂತ ತಗೊಂಡೆ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಆಗೇನಾಗುತ್ತೆ, ಎಕ್ಸ್ ಇಂಟು 100% ವಿಚ್ ಈಸ್ ಈಕ್ವಲ್ ಟು 110% ಇಂಟು 50. ನೋಡಿ ಈ ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಬೇಕು ನಮಗೆ. ಎಕ್ಸ್ ಈಸ್ ಈಕ್ವಲ್ ಟು 110 ಇಂಟು 50 ಡಿವೈಡೆಡ್ ಬೈ ಈ 100ಅನ್ನು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಕೆಳಗಡೆ ಬರುತ್ತೆ. ಓಕೆ, ಇಲ್ಲಿ ಸೊ ಮಲ್ಟಿಪ್ಲೈ ಮಾಡ್ತಾ ಇದೆ, ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಡಿವೈಡ್ ಮಾಡುತ್ತೆ. ಓಕೆ ಫೈನ್. ಅವಾಗ ಏನಾಗುತ್ತೆ, 51 52 ಎಕ್ಸ್ ಈಸ್ ಈಕ್ವಲ್ ಟು 55. ಅಂದರೆ ಅವನು 50 ರೂಪಾಯಿ ಕೊಟ್ಟು ತಂದಂತಹ ವಾಚನ್ನು 55 ರೂಪಾಯಿಗೆ ಸೇಲ್ ಮಾಡೋದ್ರ ಮುಖಾಂತರ ಅವನಿಗೆ 10% ಲಾಭ ಸಿಗ್ತಿದೆ. ಓಕೆ, ಗೊತ್ತಾಯ್ತಾ? ಕಾಸ್ಟ್ ಪ್ರೈಸನ್ನು ಯಾವಾಗಲೂ ನಾವು ಏನು ಮಾಡಬೇಕು, 100%ಗೆ ಈಕ್ವೇಟ್ ಮಾಡ್ಕೋಬೇಕು. ಓಕೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ ಫೈನ್. ಓಕೆ, ಇದೊಂದು ನಿಮ್ಗೆ ಅರ್ಥ ಆಗಿರ್ಬೇಕು. ಈಗ ಕಾಸ್ಟ್ ಪ್ರೈಸ್ ಅಂದರೆ ಏನು ಗೊತ್ತಾಗಿದೆ, ಮಾರ್ಕೆಟ್ ಪ್ರೈಸ್ ಅಂದರೆ ಏನು ಗೊತ್ತಾಗಿದೆ, ಸೆಲ್ಲಿಂಗ್ ಪ್ರೈಸ್ ಅಂದರೆ ಏನು ಅಂತ ಗೊತ್ತಾಗಿದೆ. ಎಂಟೈರ್ ಚಾಪ್ಟ್ರಲ್ಲಿ ನಾವು ಕಾಸ್ಟ್ ಪ್ರೈಸನ್ನು 100%ಗೆ ಈಕ್ವೇಟ್ ಮಾಡ್ಕೋತೀವಿ. ಈ ಕಾನ್ಸೆಪ್ಟ್ ಕೂಡ ನಿಮಗೆ ಈಗ ಕ್ಲಿಯರ್ ಆಗಿದೆ, ಅರ್ಥ ಆಗಿದೆ. ಓಕೆ ಫೈನ್. ಸೊ ನೀವು ಎಷ್ಟೇ ಕೊಟ್ಟಿರಲಿ ಅವರು ಕಾಸ್ಟ್ ಪ್ರೈಸನ್ನು, ಅದನ್ನು ನಾವು 100%ಗೆ ಈಕ್ವೇಟ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಇದಂತೂ ವೆರಿ ವೆರಿ ಇಂಪಾರ್ಟೆಂಟ್. ಇದೊಂದು ನಿಮ್ಮ ತಲೆಯಲ್ಲಿದ್ದರೆ ಲಾಭ ಮತ್ತು ನಷ್ಟವನ್ನು ನಾನು ಈಸಿಯಾಗಿ ಅರ್ಥ ಮಾಡಿಸ್ಬಿಡ್ತೀನಿ ನಿಮಗೆ. ಓಕೆ ಫೈನ್. ಓಕೆ ಫೈನ್. ಈಗ ನೆಕ್ಸ್ಟು ನಾವೇನು ಮಾಡೋಣ, ಈಗ ನಾನು ಹೇಳುವಂಥ ಕಾನ್ಸೆಪ್ಟು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಇದೊಂದು ಕಾನ್ಸೆಪ್ಟ್ ಕಲ್ತ್ರೆ, ಇವಾಗ ನಾನು ಹೇಳ್ಕೊಡ್ತೀನಿ ನಿಮಗೆ, ಇದೊಂದು ಕಾನ್ಸೆಪ್ಟನ್ನು ನೀವು ಕಲ್ತ್ರೆ ಓಕೆನಾ, ಸೊ ನಿಮಗೆ ಲಾಭ ಮತ್ತು ನಷ್ಟ ನೀರು ಕುಡಿದಷ್ಟೇ ಈಸಿ. ದಯವಿಟ್ಟು ಇನ್ನೊಂದು 5 to 10 ಮಿನಿಟ್ಸು ತುಂಬ ಕಾನ್ಸಂಟ್ರೇಷನ್ ಮಾಡಿ ಕೇಳ್ಕೊಬಿಡಿ ಏನು ಅಂತ. ಓಕೆ ಫೈನ್. ಈಗ ಒಬ್ಬ ವ್ಯಾಪಾರಿ ಇದ್ದಾನೆ ಸ್ನೇಹಿತರೆ. ಓಕೆ, ಒಬ್ಬ ವ್ಯಾಪಾರಿ ಇದ್ದಾನೆ. ಅವನೇನು ಮಾಡ್ತಾನೆ, ಒಂದು ಬುಕ್ಕನ್ನು 200 ರೂಪಾಯಿ ಕೊಟ್ಟು ತೊಗೊಬರ್ತಾನೆ. 200 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಕೋತಾನೆ. ತೊಗೊಳ್ಳೋದು ಅಂದರೂ ಒಂದೇ, ಪರ್ಚೇಸ್ ಮಾಡ್ಕೋತಾನೆ. ಓಕೆ, ಈ 200 ರೂಪಾಯಿ ಏನೀಗ ಇಲ್ಲಿ 200 ರೂಪಾಯಿ ಏನಿದು, ಇದೇ ಕಾಸ್ಟ್ ಪ್ರೈಸು. ಕರೆಕ್ಟಾ? ಇದೇ ಕಾಸ್ಟ್ ಪ್ರೈಸು. ಓಕೆ, ಅವನೇನು ಮಾಡ್ತಾನೆ, ಒಬ್ಬ ವ್ಯಾಪಾರಿ ಇದ್ದಾನೆ, ಒಂದು ಪುಸ್ತಕವನ್ನು 200 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾನೆ. ಅಂದರೆ ಅವನು ವ್ಯಾಪಾರಿ ಆಗಿರೋದ್ರಿಂದ ಅವ್ನು ಪರ್ಚೇಸ್ ಮಾಡ್ಕೊಂಡು ಏನು ಬಂದಿದ್ದಾನೆ ಅದು ಕಾಸ್ಟ್ ಪ್ರೈಸು. ಅವನೇನು ಮಾಡ್ತಾನೆ, 20% ಲಾಭವನ್ನು ಇಟ್ಕೊಂಡು ಅದನ್ನು ಮಾರಾಟ ಮಾಡ್ತಾನೆ. ಹಾಗಾದರೆ ಅವನು ಎಷ್ಟು ರೂಪಾಯಿಗೆ ಮಾರ್ದ ಅದನ್ನು ಅಂತ ಫೈಂಡ್ ಔಟ್ ಮಾಡಬೇಕು ನಾವು. ಹೆಂಗೆ ಮಾಡ್ತೀರಾ ಇದನ್ನು? ಭಾಳ ಸಿಂಪಲ್ಲು. ನೋಡಿ, ಕಾಸ್ಟ್ ಪ್ರೈಸ್ ಅವರೇ ಕೊಟ್ಟಿದ್ದಾರೆ. ನಾನು ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ಕಾಸ್ಟ್ ಪ್ರೈಸನ್ನು ನಾವು ಏನು ಮಾಡಬೇಕು, ಕಾಸ್ಟ್ ಪ್ರೈಸನ್ನು 100% ಅಂತ ತೊಗೋಬೇಕು. 100% ಅದು ಎಷ್ಟಕ್ಕೆ ಸಮನಾಗಿದೆ? 100% ಅಮೌಂಟು ಕಾಸ್ಟ್ ಪ್ರೈಸು ಎಷ್ಟು? 200 ರೂಪೀಸ್ಗೆ 200 ರೂಪೀಸಿಗೆ ಸಮನಾಗಿದೆ. ಅವನೇನು ಮಾಡ್ತಿದ್ದಾನೆ, 20% ಲಾಭವನ್ನು ಇಟ್ಕೊಂಡು ಸೇಲ್ ಮಾಡ್ತಿದ್ದಾನೆ. 100ಕ್ಕೆ 20% ಸೇರಿಸಿದ್ರೆ ಎಷ್ಟಾಗುತ್ತೆ? 120% ಆಗುತ್ತೆ. ಹಾಗಿದ್ರೆ 120%ರ ವ್ಯಾಲ್ಯೂ ಎಷ್ಟು ಅಂತ ಬೇಕು ನಮಗೆ. ಓಕೆ ಫೈನ್. ಸೊ ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ನಾನೇನು ಮಾಡ್ತೀನಿ, ಎಕ್ಸ್ ಅಂತ ತಗೋತೀನಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೇನೆ. ಹಾಗೇನಾಗುತ್ತೆ, ಎಕ್ಸ್ ಇಂಟು 100% ವಿಚ್ ಈಸ್ ಈಕ್ವಲ್ ಟು 200 ಇಂಟು 120% ಆಗುತ್ತೆ. ಓಕೆ, ಸೊ ಮಧ್ಯೆ ಈಸ್ ಈಕ್ವಲ್ ಟು ಇದೆ, ಇಲ್ಲೂ ಇಂಟು ಇದೆ, ಪ್ಲಸ್ ಮೈನಸ್ ಏನೂ ಬಂದಿಲ್ಲ. ಹಾಗಾಗಿ ನೋಡಿ ಈ ಪರ್ಸೆಂಟೇಜು ಕ್ಯಾನ್ಸಲ್ ಆಗುತ್ತೆ. ನನಗೆ ಎಕ್ಸ್ ಬೆಲೆ ಬೇಕು. ಎಕ್ಸ್ ಬೆಲೆ ಕಂಡುಹಿಡಿದ್ಬಿಟ್ರೆ 120% ಎಷ್ಟು ಅದು ಅಂತ ಗೊತ್ತಾಗೋಗ್ಬಿಡುತ್ತೆ. ಹೌದಾ? ನಾನೇನು ಮಾಡ್ತೀನಿ, ಎಕ್ಸ್ ಈಸ್ ಈಕ್ವಲ್ ಟು 200 ಇಂಟು 120 ಡಿವೈಡೆಡ್ ಬೈ ಈ 100 ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತಿದೆ, ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಡಿವಿಷನ್ ಮಾಡುತ್ತೆ. ಸೊ
ಸೊ 101 102 2 ಇಂಟು 120 ಅಂತ ಹೇಳಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 240. ಓಕೆ 240 ರುಪೀಸ್. ಓಕೆ ಅಂದರೆ ಒಂದು ವಸ್ತುವನ್ನು 200 ರೂಪಾಯಿ ಕೊಟ್ಟು ತಂದು 20% ಲಾಭ ಇಟ್ಕೊಂಡು ಮಾರಿದ್ರೆ ಸೊ ಅವರು ಅದನ್ನು 240 ರೂಪಾಯಿಗೆ ಸೇಲ್ ಮಾಡ್ತಾರೆ. ಇದನ್ನು ಮೈಂಡ್ ಕ್ಯಾಲ್ಕುಲೇಷನಲ್ಲೂ ಈಸಿಯಾಗಿ ಮಾಡ್ಬೋದು. ಹೇಗೆ ಮೈಂಡ್ ಕ್ಯಾಲ್ಕುಲೇಷನಲ್ಲಿ 200 ರೂಪಾಯಿ ಕೊಟ್ಟು ತಂದಿದ್ದಾರೆ, ಹೌದಾ, 200 ರೂಪಾಯಿ ಕೊಟ್ಟು ತಂದಿದ್ದಾರೆ, 20% ಲಾಭ ಇಟ್ಕೊಂಡು ಮಾಡ್ತಿದ್ದಾನೆ ಅಂದರೆ 10% ಎಷ್ಟು 20 ರೂಪಾಯಿ, 20%ಗೆ 40 ರೂಪಾಯಿ. ಸೊ ಒಂದೇ ಸ್ಟೆಪ್ಪಲ್ಲಿ 240 ರುಪೀಸಿಗೆ ಸೇಲ್ ಮಾಡ್ತಾರೆ ಅಂತಲೂ ಮಾಡ್ಬೋದು. ಬಟ್ ಹೇಗೆ ಬಂತು ಉತ್ತರ ಅನ್ನೋದಕ್ಕೋಸ್ಕರ ಇದನ್ನು ಮಾಡಿದ್ದೀನಿ. ಸೊ ನೀವು ಈ ಮೆಥಡ್ ಆದರೂ ಮಾಡಿ. ನಾನು ಇಲ್ಲ ಸರ್ ಮೈಂಡ್ ಕ್ಯಾಲ್ಕುಲೇಷನ್ 2 ಸ್ಟೆಪ್ಪಲ್ಲಿ ಆನ್ಸರ್ ತರಿಸ್ತೀನಿ ಅಂದರೆ ಈ ಮೆಥಡಲ್ಲಾದರೂ ಮಾಡಿ, ತಪ್ಪೇನಿಲ್ಲ. ಓಕೆ, ನೀವು ಯಾವ ಮೆಥಡಲ್ಲಿ ಮಾಡಿದ್ರೂ ಆನ್ಸರ್ ಬರುತ್ತೆ. ಓಕೆ, ಸೊ ಬಟ್ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫೈನ್, ಓಕೆ ಆಯಿತು. ಈಗ ನೋಡಿ, ನೆಕ್ಸ್ಟು ಎಕ್ಸಾಂಪಲ್ ಆಯ್ತಲ್ಲ, ಇನ್ನೊಂದು ಎಕ್ಸಾಂಪಲು. ಒಬ್ಬ ವ್ಯಾಪಾರಿ ಇದ್ದಾನೆ, ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ವಾಚನ್ನು 20% ಟ್ಯಾಕ್ಸ್ ಸೇರಿಸಿ 20% ಟ್ಯಾಕ್ಸ್ನು ಇನ್ಕ್ಲೂಡ್ ಆಗಿ ಓಕೆನಾ. ಸೊ 240 ರೂಪಾಯಿಗೆ ತಗೊಬರ್ತಾರೆ. ಹಾಗಾದರೆ ಟ್ಯಾಕ್ಸ್ನ ಬಿಟ್ಟು ಅದರ ಬೆಲೆ ಎಷ್ಟು, ಟ್ಯಾಕ್ಸ್ನ ಬಿಟ್ಟು ಅದರ ಒರಿಜಿನಲ್ ಪ್ರೈಸು, ಟ್ಯಾಕ್ಸ್ನ ಕಳೆದುಬಿಟ್ಟು ಒರಿಜಿನಲ್ ಪ್ರೈಸ್ ಎಷ್ಟು ಕಂಡುಹಿಡಿಯಿರಿ ಅಂತ ಕೇಳಿಬಿಡ್ತಾರೆ ಒಂದ್ಸರಿ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸ್ನೇಹಿತರೆ ಇದು. ದಯವಿಟ್ಟು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಅರ್ಥ ಆಗ್ತಿದೆಯಾ ನಾನು ಹೇಳೋದು? ಒಬ್ಬ ವ್ಯಾಪಾರಿ ಇದ್ದಾನೆ, ಅವನು ಒಂದು ವಾಚನ್ನು 240 ರೂಪಾಯಿ ಕೊಟ್ಟು ತೊಗೊಬಂದಿರ್ತಾನೆ. ಆ 240 ರೂಪಾಯಲ್ಲಿ 20% ಟ್ಯಾಕ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ, 20% ಟ್ಯಾಕ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಹಾಗಿದ್ರೆ ಆ ಟ್ಯಾಕ್ಸ್ನ ಬಿಟ್ಟರೆ, ಆ ಒಂದು ವಾಚ್ನ ಆ ಟ್ಯಾಕ್ಸ್ನ ತೆಗೆದುಬಿಟ್ರೆ, ಆ ಟ್ಯಾಕ್ಸ್ನ ಎಕ್ಸ್ಕ್ಲೂಡ್ ಮಾಡಿದ್ರೆ ಒರಿಜಿನಲ್ ಪ್ರೈಸ್ ಸಿಗುತ್ತೆ ಆ ವಾಚ್ದು. ಎಷ್ಟು ಆ ವಾಚ್ದು ಒರಿಜಿನಲ್ ಪ್ರೈಸ್ದು ಎಷ್ಟು ಅಂತ ಕೇಳಿಬಿಡ್ತಾರೆ ಅಂದ್ಕೊಳ್ಳಿ. ಅದನ್ನು ಹೇಗೆ ಕಂಡುಹಿಡಿಯೋದು ಅಂತ. ಓಕೆ ಸ್ನೇಹಿತರೆ, ಈಗ ಆ ವಾಚ್ದು ಒರಿಜಿನಲ್ ಬೆಲೆ ಏನಿದೆ ಅದಕ್ಕೆ 20% ಟ್ಯಾಕ್ಸ್ ಸೇರಿಕೊಂಡಿದೆ, ಕರೆಕ್ಟಾ? ಸೊ ಆ ವಾಚ್ದು ಒರಿಜಿನಲ್ ಬೆಲೆ 100% ಅಂದ್ಕೊಳ್ಳೋಣ. ಆ ವಾಚ್ದು ಒರಿಜಿನಲ್ ಬೆಲೆ 100% ಅಂದ್ಕೊಳ್ಳೋಣ. ಸೊ ಅದಕ್ಕೆ ಟ್ಯಾಕ್ಸ್ 20% ಸೇರಿದೆ. ಸೊ ಅಲ್ಲಿಗೆ ಟೋಟಲ್ ಎಷ್ಟಾಯಿತು? 120% ಆಯಿತು. ಸೊ 120% ಎಷ್ಟಕ್ಕೆ ಸಮನಾಗಿದೆ? 240 ರೂಪಾಯಿಗೆ ಸಮನಾಗಿದೆ. ಹಾಗಿದ್ರೆ 100% ಅಂದರೆ ಒರಿಜಿನಲ್ ಪ್ರೈಸ್ ಎಷ್ಟು ಅದರದ್ದು? ಜಸ್ಟ್ 100% ಒರಿಜಿನಲ್ ಪ್ರೈಸು, ಕರೆಕ್ಟಾ? ಒರಿಜಿನಲ್ ಪ್ರೈಸು ಎಷ್ಟು ಇದನ್ನು ಕ್ವಶನ್ ಮಾರ್ಕ್ ಜಾಗದಲ್ಲಿ ಎಕ್ಸ್ ಅಂತ ಇಟ್ಕೊಳ್ಳಿ. ಅಗೈನ್ ಕ್ರಾಸ್ ಮಲ್ಟಿಪ್ಲಿಕೇಶನ್, ಎಕ್ಸ್ ಇಂಟು 120% ವಿಚ್ ಈಸ್ ಈಕ್ವಲ್ ಟು 240 ಇಂಟು 100%. ನೋಡಿ, ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 240 ಇಂಟು 100 ಡಿವೈಡೆಡ್ ಬೈ ಈ 120 ಮಲ್ಟಿಪ್ಲೈ ಮಾಡ್ತಿದೆ, ರೈಟ್ ಹ್ಯಾಂಡ್ ಸೈಡ್ ಬಂದರೆ ಡಿವಿಷನ್ ಮಾಡುತ್ತೆ. 121 122 ಎಕ್ಸ್ ಈಸ್ ಈಕ್ವಲ್ ಟು 200. ಅಂದರೆ ಆ ಟ್ಯಾಕ್ಸನ್ನು ಬಿಟ್ಟು ಅದರ ಒರಿಜಿನಲ್ ಪ್ರೈಸು ಎಷ್ಟು ಅಂತ ಹೇಳಿದ್ರೆ 200 ರೂಪಾಯಿ. ಓಕೆ, 200 ರೂಪಾಯಿ ಆಗಿರುತ್ತೆ. ಇದು ಒಂದು ಎಕ್ಸಾಂಪಲ್ಲು, ಟ್ಯಾಕ್ಸ್ನ ತಗೊಂಡು ಒಂದು ಎಕ್ಸಾಂಪಲನ್ನು ನಾನು ನಿಮಗೆ ಹೇಳಿಕೊಟ್ಟೆ. ಓಕೆ ಫೈನ್. ಇನ್ನೊಂದು ಥರ ಲೆಕ್ಕ, ಈಗ ಇನ್ನೊಂದು ಎಕ್ಸಾಂಪಲ್ಲು. ಓಕೆ, ಸೊ ಐ ಹೋಪ್ ಈ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ದಯವಿಟ್ಟು ನಾನು ಹೇಳ್ತಿರುವಂಥ ಪ್ರತಿಯೊಂದು ಲೈನು, ಪ್ರತಿಯೊಂದು ಕಾನ್ಸೆಪ್ಟು ತುಂಬಾ ಇಂಪಾರ್ಟೆಂಟು. ಏನೇ ಡೌಟ್ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಒಂದು ಸತಿ ಇಲ್ಲಾಂದರೆ 2 ಸತಿ ನೋಡಿ ವಿಡಿಯೋನ, ತೊಂದರೆ ಇಲ್ಲ. ಬಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಿರುವಂಥದ್ದು ಹೇಗೆ ಅಂದರೆ, ನೀವು ಯಾವುದೇ ಎಕ್ಸಾಮ್ ಬರೆದ್ರೂ ನೀವು ಈಸಿಯಾಗಿ ಲಾಭ ಮತ್ತು ನಷ್ಟ ಚಾಪ್ಟರ್ಲಿ ಏನೇ ಪ್ರಶ್ನೆಗಳು ಕೇಳಿದ್ರು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಓಕೆ ಫೈನ್. ಓಕೆ, ಈಗ ಇನ್ನೊಂದು ಹೇಳ್ತೀನಿ ನಿಮಗೆ ಎಕ್ಸಾಂಪಲ್ಲು. ಒಬ್ಬ ವ್ಯಾಪಾರಿ ಇರ್ತಾನೆ. ಓಕೆ, ಒಬ್ಬ ವ್ಯಾಪಾರಿ ಇರ್ತಾನೆ, ಅವನು 20% ಲಾಭವನ್ನು ಇಟ್ಕೊಂಡು 1 kg ಹಣ್ಣನ್ನು ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ 360 ರೂಪಾಯಿಗೆ ಸೇಲ್ ಮಾಡ್ತಾನೆ, ಅಂದರೆ ಮಾರಾಟ ಮಾಡ್ತಾನೆ.
ಹಾಗಾದರೆ ಆ ಒಂದು ಕೆ ಜಿ ಹಣ್ಣಿನ ಒರಿಜಿನಲ್ ಪ್ರೈಸ್ ಎಷ್ಟು ಅಂತ. ಈಗ 20% ಲಾಭ ಸೇರಿಕೊಂಡು 360 ರೂಪಾಯಿಗೆ ಸೇಲ್ ಮಾಡ್ತಿದ್ದಾನೆ ಅವನು, ಕರೆಕ್ಟಾ? ಸೊ ಒರಿಜಿನಲ್ ಪ್ರೈಸ್ ಎಷ್ಟು, ಲಾಭಾಂಶ ಬಿಟ್ಬಿಡಿ, ಕಾಸ್ಟ್ ಪ್ರೈಸ್ ಎಷ್ಟು ಅದರದ್ದು. ಕಾಸ್ಟ್ ಪ್ರೈಸ್ ಅಂದರೆ ಗೊತ್ತಿರಲಿ ನಿಮಗೆ 100%, ಕರೆಕ್ಟಾ? ಅದರದ್ದು ಒರಿಜಿನಲ್ ವ್ಯಾಲ್ಯೂ ಅಂದರೆ ಅದೇ ಕಾಸ್ಟ್ ಪ್ರೈಸ್. ಹಿಂದಿನ ಎಕ್ಸಾಂಪಲಲ್ಲೂ ಅಷ್ಟೇ, ಟ್ಯಾಕ್ಸ್ ಬಿಟ್ಟರೆ ಒರಿಜಿನಲ್ ವ್ಯಾಲ್ಯೂ ಏನಿತ್ತು ಅದೇ ಕಾಸ್ಟ್ ಪ್ರೈಸ್ ಅದರದ್ದು. ಸೊ ಅಲ್ಲಿ ಟ್ಯಾಕ್ಸ್ ಸೇರಿಕೊಂಡು ಸೊ ಅಮೌಂಟು 240 ರೂಪಾಯಿ ಆಗಿತ್ತು ಹಿಂದಿನ ಎಕ್ಸಾಂಪಲಲ್ಲಿ. ಇಲ್ಲಿ ಲಾಭಾಂಶ 20% ಸೇರಿಕೊಂಡು 360 ರೂಪಾಯಿಗೆ ಅವ್ನು ಮಾಡ್ತಿದ್ದಾನೆ ಅಂದರೆ ಅವನು ಎಷ್ಟು ರೂಪಾಯಿ ಕೊಟ್ಬಿಟ್ಟು ತಂದಿದ್ದ, ಓಕೆ, ಅವನು ಎಷ್ಟು ರೂಪಾಯಿ ಕೊಟ್ಬಿಟ್ಟು ತಂದಿದ್ದ ಅಂತ ಆಗ್ಬೋದು. ಅಥವಾ ಅದರ ಒರಿಜಿನಲ್ 1 kg ಹಣ್ಣಿನ ಒರಿಜಿನಲ್ ವ್ಯಾಲ್ಯೂ ಎಷ್ಟು, ಹೇಗೆ ಕಂಡುಹಿಡಿಯೋದು? ಬಹಳ ಸಿಂಪಲ್ಲು ನೋಡಿ. 20% ಲಾಭ ಇಟ್ಕೊಂಡಿದ್ದಾನೆ. ಒರಿಜಿನಲ್ ವ್ಯಾಲ್ಯೂ ಯಾವಾಗಲೂ ಕಾಸ್ಟ್ ಪ್ರೈಸ್ ಎಷ್ಟಿರುತ್ತೆ, 100% ಇರುತ್ತೆ. ಅದಕ್ಕೆ ಅಗೈನ್ ಇವನು ಇಲ್ಲಿ 20% ಲಾಭವನ್ನು ಇಟ್ಕೊಂಡಿದ್ದಾನೆ, ವಿಚ್ ಈಸ್ ಈಕ್ವಲ್ ಟು 120%. ಹೌದಾ? ಈ 120% ಎಷ್ಟಕ್ಕೆ ಸಮನಾಗಿದೆ? 360 ರೂಪಾಯಿಗೆ ಸಮನಾಗಿದೆ. ಹಾಗಿದ್ರೆ ಕಾಸ್ಟ್ ಪ್ರೈಸ್ ಯಾವಾಗಲೂ 100%, ಒರಿಜಿನಲ್ ವ್ಯಾಲ್ಯೂ, ಓಕೆ, ಅದು ಎಷ್ಟಕ್ಕೆ ಸಮನಾಗಿರುತ್ತೆ? ಅಗೈನ್ ಎಕ್ಸ್ ತಗೊಳ್ಳಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಿಮಗೆ ಉತ್ತರ ಬಂದುಬಿಡುತ್ತೆ. ಓಕೆ, ಎಕ್ಸ್ ಇಂಟು 120% ವಿಚ್ ಈಸ್ ಈಕ್ವಲ್ ಟು 360 ಇಂಟು 100%. ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 360 ಇಂಟು 100 ಡಿವೈಡೆಡ್ ಬೈ 120 ಆಗುತ್ತೆ. 121 123 ಸೊ ಆ ಒಂದು ಹಣ್ಣಿನ ಒರಿಜಿನಲ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 300 ರೂಪಾಯಿ ಆಗಿರುತ್ತೆ. ಆ ಹಣ್ಣಿನ ಒರಿಜಿನಲ್ ಪ್ರೈಸ್ ಬಂದು 300 ರೂಪಾಯಿ ಆಗಿರುತ್ತೆ. ಓಕೆ, ಫೈನ್. ಸೊ ಇದು ಈ ಥರ ಎಕ್ಸಾಂಪಲ್ಲು. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸೊ ನಿಮಗೆ ಅವ್ರು ಯಾವುದೇ ಥರ ಮೋಲ್ಡ್ ಮಾಡಿಕೊಟ್ರು ಕ್ವಶನನ್ನು, ಸೊ ನೀವು ಮೇನ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿರ್ಬೇಕು ಸ್ನೇಹಿತರೆ. ಓಕೆ, 20% ಲಾಭ ಸೇರಿದ್ರೆ 360 ರೂಪಾಯಿಗೆ ಸೇಲ್ ಆಗ್ತಿತ್ತು, ಒರಿಜಿನಲ್ ವ್ಯಾಲ್ಯೂ ಕಂಡಿಡಿದ್ವಿ. ಈಗ ಇದನ್ನೇ, ಓಕೆ, ಇದನ್ನೇ ನಾವೇನು ಮಾಡೋಣ ನೆಕ್ಸ್ಟು. ಈಗ ಅದೇ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಓಕೆ ಸಾರಿ, ಇದೇ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ 20% ಲಾಭ ಇಟ್ಕೊಳ್ಳಲ್ಲ ಈಗ, ಓಕೆನಾ, 20% ನಷ್ಟ ಇಟ್ಕೋತಾನೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಓಕೆ 20% ನಷ್ಟ ಇಟ್ಕೊಂಡು, ಸೊ 20% ನಷ್ಟ ಇಟ್ಕೊಂಡು 1 kg ಹಣ್ಣನ್ನು ಅವನು ಎಷ್ಟಕ್ಕೆ ಸೇಲ್ ಮಾಡ್ತಾನೆ ಅಂತ ಹೇಳಿದ್ರೆ 160 ರೂಪಾಯಿಗೆ ಸೇಲ್ ಮಾಡ್ತಾನೆ ಅಂದ್ಕೊಳ್ಳೋಣ. ಓಕೆ, 160 ರೂಪಾಯಿಗೆ ಮಾರಾಟ ಮಾಡ್ತಾನೆ ಅಂದ್ಕೊಳ್ಳೋಣ. ಹಾಗಿದ್ರೆ ಒರಿಜಿನಲ್ ಪ್ರೈಸ್ ಎಷ್ಟು ಅದರದ್ದು ಹಣ್ಣದು? ಈಗ ಲಾಸ್ ಇಟ್ಕೊಂಡು 20% ಲಾಸ್ ಇಟ್ಕೊಂಡು ಅವನು 160 ರೂಪಾಯಿಗೆ ಸೇಲ್ ಮಾಡ್ತಿದ್ದಾನೆ. ಸೊ 20% ನಷ್ಟ ಇಟ್ಕೊಂಡು ಅವನು 160 ರೂಪಾಯಿಗೆ ಸೇಲ್ ಮಾಡ್ತಿದ್ದಾನೆ. ಹಾಗಿದ್ರೆ ಆ 1 kg ಹಣ್ಣಿನ ಕಾಸ್ಟ್ ಪ್ರೈಸ್ ಎಷ್ಟು, ಒರಿಜಿನಲ್ ಪ್ರೈಸ್ ಎಷ್ಟು ಅಂತ ನೋಡೋದಾದರೆ, ನಾನು ಆಲ್ರೆಡಿ ಹೇಳಿದ್ದೀನಿ. ಈಗ ಎಷ್ಟು ಅವನು ಲಾಭ ಇಲ್ಲ, ನಷ್ಟ ಅಂದರೆ ಕಾಸ್ಟ್ ಪ್ರೈಸು 100% ಇರುತ್ತೆ ಯಾವಾಗಲೂ. ಅದರಲ್ಲಿ ಈ ಮೈನಸ್ ಮಾಡಬೇಕು, ಪ್ಲಸ್ ಮಾಡ್ತಿದ್ದೀರಿ ಪ್ರಾಫಿಟ್ಗೆ, ಇಲ್ಲಿ ಮೈನಸ್ ಮಾಡಬೇಕು ನಷ್ಟಕ್ಕೆ. ಸೊ ಕಾಸ್ಟ್ ಪ್ರೈಸ್ 100% ಇದೆ ಒರಿಜಿನಲ್ ಪ್ರೈಸು, ಅದಕ್ಕೆ ಲಾಭ ಇಟ್ಕೊಂಡಿದ್ರೆ ಅವನು ಪ್ಲಸ್ ಲಾಭ ಅಥವಾ ಟ್ಯಾಕ್ಸ್ ಏನಾದರೂ ಇದ್ದರೆ ಪ್ಲಸ್ ಎಷ್ಟು ಟ್ಯಾಕ್ಸ್ ಪರ್ಸೆಂಟೇಜ್ ಇರುತ್ತೆ ಅದನ್ನು ಇನ್ಕ್ಲೂಡ್ ಮಾಡ್ತಿದ್ರಿ. ಲಾಭ ಇದ್ದಿದ್ರೆ ಎಷ್ಟು % ಲಾಭ ಇರ್ತಿತ್ತು ಅದನ್ನು ಕೂಡ್ತಾ ಇದ್ರಿ. ಈಗ ನಷ್ಟ ಇರೋದ್ರಿಂದ ಮೈನಸ್ ಮಾಡಬೇಕು. ಎಷ್ಟು % ನಷ್ಟ ಅವನಿಗೆ? 20% ನಷ್ಟ. ಅಲ್ಲಿಗೆ ಎಷ್ಟಾಯಿತು? 100%ಅಲ್ಲಿ 20%ಅನ್ನು ಕಳೆದ್ರೆ 80%. ಸೊ ಆ 80% ಎಷ್ಟಕ್ಕೆ ಸಮನಾಗಿದೆ? 160 ರೂಪಾಯಿಗೆ ಸಮನಾಗಿದೆ. ಓಕೆ, ಹಾಗಿದ್ರೆ ಒರಿಜಿನಲ್ ಪ್ರೈಸ್ ಬೇಕು ನಮಗೆ. ಒರಿಜಿನಲ್ ಪ್ರೈಸ್ ಯಾವಾಗಲೂ ಎಷ್ಟಕ್ಕೆ ಈಕ್ವೇಟ್ ಆಗಿರುತ್ತೆ? 100%ಗೆ ಈಕ್ವೇಟ್ ಆಗಿರುತ್ತೆ. ಎಷ್ಟು 100% ಅಂತಂದರೆ ಅಲ್ಲಿ ಎಕ್ಸ್ ಅಂತ ಇಟ್ಕೊಬಿಡೋಣ. ಅಗೈನ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಓಕೆ, ಎಕ್ಸ್ ಇಂಟು 80% ವಿಚ್ ಈಸ್ ಈಕ್ವಲ್ ಟು 160 ಇಂಟು 100%. ನೋಡಿ, ಈ ಪರ್ಸೆಂಟೇಜು ಕ್ಯಾನ್ಸಲ್ಲು. ಎಕ್ಸ್ ಈಸ್ ಈಕ್ವಲ್ ಟು 160 ಇಂಟು 100 ಡಿವೈಡೆಡ್ ಬೈ 80. ಓಕೆ, 81 82. ಸೊ ಅಲ್ಲಿಗೆ ಎಕ್ಸ್ ಈಸ್ ಈಕ್ವಲ್ ಟು 200. ಆ ಒಂದು kg ಹಣ್ಣಿನ ಒರಿಜಿನಲ್ ಬೆಲೆ 200 ರೂಪಾಯಿ ಇತ್ತು. ಈಗ ಅವನು 20% ನಷ್ಟ ಅನುಭವಿಸ್ಕೊಂಡು, ಅಂದರೆ 20% 200 ರೂಪಾಯಿ ಇದೆ, 10%ಗೆ 20 ರೂಪಾಯಿ, 20%ಗೆ 40 ರೂಪಾಯಿ, 40 ರೂಪಾಯಿ ಲಾಸ್ ಮಾಡಿಕೊಂಡು 160 ರೂಪಾಯಿಗೆ ಸೇಲ್ ಮಾಡ್ತಿದ್ದಾನೆ. ಓಕೆ, ಕಾನ್ಸೆಪ್ಟ್ ಈಸ್ ಕ್ಲಿಯರ್. ಸೊ ನಿಮ್ಗೆ ಗೊತ್ತಾಯ್ತಾ 100%. ಸೊ ನಷ್ಟ ಆದರೆ ಹೆಂಗೆ ವರ್ಕ್ ಆಗುತ್ತೆ, ಲಾಭ ಆದರೆ ಹೆಂಗೆ ವರ್ಕ್ ಆಗುತ್ತೆ. ಓಕೆ, ಫೈನ್.
ಓಕೆ, ಇದು ಕಾನ್ಸೆಪ್ಟು ಸ್ನೇಹಿತರೆ. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಹೇಳೋ ಪ್ರತಿಯೊಂದು ಎಕ್ಸಾಂಪಲು ವೆರಿ ವೆರಿ ಇಂಪಾರ್ಟೆಂಟು. ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ. ನೀವು ನೆಕ್ಸ್ಟ್ ಓದಬೇಕಾದ್ರೆ ನಿಮ್ಗೆ ತುಂಬ ಸುಲಭ ಅನಿಸುತ್ತೆ. ಓಕೆ ಫೈನ್. ಈಗ ನೋಡಿ, ಒಬ್ಬ ವ್ಯಾಪಾರಿ ಇರ್ತಾನೆ. ಅಗೇನ್ ಒಬ್ಬ ವ್ಯಾಪಾರಿ ಇರ್ತಾನೆ. ಅವನೇನು ಮಾಡ್ತಾನೆ, ಒಂದು ಆಟೋಮೊಬೈಲ್ ಪಾರ್ಟ್ ಅಂದರೆ ಗೊತ್ತಲ್ವಾ, ಬೈಕ್ ಅಥವಾ ಕಾರ್ಗೆ ಯೂಸ್ ಮಾಡ್ತೀವಲ್ಲ, ಒಂದು ಆಟೋಮೊಬೈಲ್ ಪಾರ್ಟನ್ನು ಏನು ಮಾಡ್ತಾನೆ, 15% GST ಸೇರಿ 15% GST ಸೇರಿ ಸೊ ಅವನೇನು ಮಾಡ್ತಾನೆ, 230 ರೂಪಾಯಿಗೆ ತೊಗೊಬರ್ತಾನೆ. 230 ರೂಪಾಯಿಗೆ ತಗೊಬರುತ್ತಾನೆ. ಹಾಗಿದ್ರೆ ಅದರ ಕಾಸ್ಟ್ ಪ್ರೈಸ್ ಎಷ್ಟು ಅಥವಾ ಒರಿಜಿನಲ್ ಬೆಲೆ ಎಷ್ಟು, ಟ್ಯಾಕ್ಸ್ ಬಿಟ್ಟು ಕಾಸ್ಟ್ ಪ್ರೈಸ್ ಅಥವಾ ಒರಿಜಿನಲ್ ಬೆಲೆ ಅಥವಾ ಓಕೆ. ಸೊ ಆ ಒಂದು ಟ್ಯಾಕ್ಸನ್ನು GST ಬಿಟ್ಟು ಅದರ ಬೆಲೆ ಎಷ್ಟು ಅಂತ ಕೇಳ್ಬೋದು ಎಕ್ಸಾಮಲ್ಲಿ. ಅಥವಾ ಅದರ ಕಾಸ್ಟ್ ಪ್ರೈಸು ಅಂದರೆ ಟ್ಯಾಕ್ಸನ್ನು ಬಿಟ್ಟರೆ ಅದರ ಕಾಸ್ಟ್ ಪ್ರೈಸ್ ಎಷ್ಟು ಅಂತ. ಈಗ ಆ್ಯಕ್ಚುಲಿ ಅವ್ನು ತೊಗೊಬಂದಿರೋದೇ ಕಾಸ್ಟ್ ಪ್ರೈಸ್ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಸೊ ಇಲ್ಲಿ ಕಾಸ್ಟ್ ಪ್ರೈಸನ್ನು ವರ್ಡ್ ಯೂಸ್ ಮಾಡಬೇಡಿ, ಟ್ಯಾಕ್ಸನ್ನು ಎಕ್ಸ್ಕ್ಲೂಡ್ ಮಾಡಿದ್ರೆ. ಒಂದು ನಿಮಿಷ, ಕಾಸ್ಟ್ ಪ್ರೈಸ್ ರಾಂಗ್ ಆಗುತ್ತೆ. ಕಾಸ್ಟ್ ಪ್ರೈಸ್ ವರ್ಡೇ ಬೇಡ ಇಲ್ಲಿ ನಮಗೆ. 230 ರೂಪಾಯಿ ತೊಗೊಬರ್ತೇನೆ ಅಂತ ಹೇಳಿದ್ರೆ GST ಟ್ಯಾಕ್ಸ್ ಬಿಟ್ಟು ಅದರ ಒರಿಜಿನಲ್ ವ್ಯಾಲ್ಯೂ ಎಷ್ಟು ಅಂತ ಬಿಟ್ಟು ಅದರ ಒಂದು ಸೊ ಲೈಕ್ ಮೂಲ ಬೆಲೆ ಎಷ್ಟು ಅಂತ ಇದು ಜನರಲಿ ನೀವು ಡೈಲಿ ಲೈಫಲ್ಲೂ ಹೆಲ್ಪ್ ಆಗುತ್ತೆ ನಿಮಗೆ. ಈಗ ನಿಮ್ಮ ಮನೇಲಿ ಯಾವುದೋ ಒಂದು ವಸ್ತುವನ್ನು ತಂದಿರ್ತಾರೆ, ಟ್ಯಾಕ್ಸ್ ಸೇರಿ ಈ ಒಂದು ವಸ್ತುಗೆ ಓಕೆ ಒಂದು ಆಟೋಮೊಬೈಲ್ ಪಾರ್ಟು ಅಥವಾ ಓಕೆ GSTನೂ ಸೇರಿ ಈ ಒಂದು ವಸ್ತುಗೆ 230 ರೂಪಾಯಿ ಅಂತ ಹೇಳ್ತಾರೆ ಮನೆಯವರು. ಹಾಗಿದ್ರೆ ಓಕೆ ಟ್ಯಾಕ್ಸ್ ಬಿಟ್ಟರೆ ಅಮೌಂಟ್ ಆ ಒಂದು ವಸ್ತುಗೆ ಎಷ್ಟು ದುಡ್ಡು ಆಗ್ಬೋದು, ಹೆಂಗೆ ಕಂಡುಹಿಡ್ತೀರಾ? ವೆರಿ ಇಂಪಾರ್ಟೆಂಟು, ಹೇಗೆ ಕಂಡುಹಿಡ್ತೀರಾ ಅದನ್ನು ಅಂತ ನೋಡಿ. ಈಗ ನಾವೇನು ಮಾಡಬೇಕು, ನಿಮ್ಗೆ ಗೊತ್ತಿರಲಿ ಯಾವಾಗಲೂ ಅದರ ಒಂದು ಪ್ರೈಸು 100% ಇರುತ್ತೆ. ಕರೆಕ್ಟಾಗಿ ಇಲ್ಲೇನಾಗಿದೆ, GST 15% ಸೇರಿಕೊಂಡಿದೆ. ಓಕೆ ಪ್ಲಸ್ 15%, ಅಲ್ಲಿಗೆ ಏನಾಯಿತು, ಟ್ಯಾಕ್ಸು ಸೇರಿ ಅದರ ಒಂದು ಪ್ರೈಸು 115% ಆಯಿತು. ಕರೆಕ್ಟಾ? ಆ 115% ಎಷ್ಟಕ್ಕೆ ಸಮನಾಗಿದೆ ಅಂತ ಹೇಳಿದ್ರೆ 230 ರೂಪಾಯಿಗೆ ಸಮನಾಗಿದೆ ಟ್ಯಾಕ್ಸು ಸೇರಿ. ನಮಗೆ ಬೇಕಾಗಿರೋದು ಈ ಟ್ಯಾಕ್ಸನ್ನು ಎಕ್ಸ್ಕ್ಲೂಡ್ ಬಿಟ್ಟರೆ ಎಷ್ಟಾಗುತ್ತೆ ಅದರ ಪ್ರೈಸ್ ಅಂತ. ಟ್ಯಾಕ್ಸನ್ನು ಬಿಟ್ಟರೆ ಅದರ ಪ್ರೈಸು 100%ಗೆ ಸಮನಾಗಿರುತ್ತೆ. ಕರೆಕ್ಟಾ? 100% ಈಸ್ ಈಕ್ವಲ್ ಟು ವಾಟ್? ಈ ಜಾಗದಲ್ಲಿ ಎಕ್ಸ್ ಅಂತ ಹಾಕೋತೀನಿ. ಅಗೈನ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, ಎಕ್ಸ್ ಇಂಟು 115% which is equal to 230 into 100%. ನೋಡಿ, ಈ ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 230 into 100 ಡಿವೈಡೆಡ್ ಬೈ 115. 115 ಒಂದ್ಲ 115 ಎರಡ್ಲ, ಎಕ್ಸ್ ಈಸ್ ಈಕ್ವಲ್ ಟು 200 ಅಂದರೆ ಆ ಒಂದು ಆಟೋಮೊಬೈಲ್ ಪಾರ್ಟ್ನ ಒರಿಜಿನಲ್ ಬೆಲೆ ಬಂದು 200 ರೂಪಾಯಿ. ಅದಕ್ಕೆ 15% GST ಸೇರಿದ್ರೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 30 ರೂಪಾಯಿ ಆಗುತ್ತೆ. 200ರಲ್ಲಿ 15% ಅಂತಂದರೆ 30 ರೂಪಾಯಿ. ಸೊ ಟೋಟಲ್ ಆ GSTನೂ ಸೇರಿ ಅದರ ಬೆಲೆ 230 ರೂಪಾಯಿ ಆಗಿದೆ. ಅರ್ಥ ಆಯ್ತಾ? ಕಾನ್ಸೆಪ್ಟ್ ಈಸ್ ಕ್ಲಿಯರ್. ನಾನು ಏನು ಇಷ್ಟೊತ್ತು ಎಕ್ಸಾಂಪಲನ್ನು ಹೇಳಿದ್ದೀನಿ, ಇಷ್ಟನ್ನು ನೀವು ತಲೆಯಲ್ಲಿ ಇಟ್ಕೊಂಡಿದ್ರೆ ನಿಮಗೆ ಈ ಒಂದು ಲಾಭ ಮತ್ತು ನಷ್ಟ ತುಂಬಾ ಈಸಿ ಆಗುತ್ತೆ. ಓಕೆ ಫೈನ್. ಓಕೆ, ಸೊ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ನಿಮಗೆ ಸ್ನೇಹಿತರೆ. ಪ್ರಾಫಿಟ್ಗೆ ಒಂದು ಫಾರ್ಮುಲಾ ಇದೆ. ಲಾಭಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಏನು ಅಂತ ಹೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಓಕೆ, ಕಾಸ್ಟ್ ಪ್ರೈಸ್ ಅಂದರೆ ನಾವು ಕೊಂಡು ತಂದಿರುವಂಥ ಬೆಲೆ, ಸೆಲ್ಲಿಂಗ್ ಪ್ರೈಸ್ ಅಂದರೆ ನಾವು ಮಾರಾಟದ ಬೆಲೆ. ಓಕೆ, 100 ರೂಪಾಯಿ ಕೊಟ್ಬಿಟ್ಟು ಒಂದು ವಸ್ತು ತಗೊಬಂದಿರ್ತೀನಿ, 120 ರೂಪಾಯಿಗೆ ಸೇಲ್ ಮಾಡ್ತೀನಿ, ಅದು ಸೆಲ್ಲಿಂಗ್ ಪ್ರೈಸ್ ಆಗಿರುತ್ತೆ 120 ರೂಪಾಯಿ. ನಾವು ಕೊಟ್ಟು ತಂದಿದ್ದು 100 ರೂಪಾಯಿ. 120 ಮೈನಸ್ 100 ಅಂದರೆ 20. ಸೊ ಅಲ್ಲಿಗೆ ಆ ಲಾಭ 20 ರೂಪಾಯಿ ಇದೆ ಅಂತ ಅವ್ರಿಗೆ. ಓಕೆ, ಸೊ ಅದೇ ಥರ ನಷ್ಟಕ್ಕೂ ಒಂದು ಫಾರ್ಮುಲಾ ಇದೆ. ನಷ್ಟ ಅಥವಾ ಲಾಸ್ ಕೂಡ ಒಂದು ಫಾರ್ಮುಲಾ ಇದೆ. ಉಲ್ಟಾ ಅದು ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಇಲ್ಲೇನಾಗುತ್ತೆ, ನಷ್ಟದಲ್ಲಿ ಏನಾಗುತ್ತೆ, ಕಾಸ್ಟ್ ಪ್ರೈಸು ಈಗ ನಾನು ಒಂದು ಲೈಕ್ 200 ರೂಪಾಯಿ ಕೊಟ್ಬಿಟ್ಟು ಒಂದು ವಸ್ತುವನ್ನು ತಂದಿರ್ತೇನೆ, ನಾನೇನು ಲಾಸ್ ಅಂದರೆ ಅದಕ್ಕಿಂತ ಕಮ್ಮಿಗೆ ಮಾರುವಂಥದ್ದು. ಕರೆಕ್ಟಾ? ಸೊ ಸೆಲ್ಲಿಂಗ್ ಪ್ರೈಸ್ ಏನು ಮಾಡ್ತೇನೆ, 180 ರೂಪಾಯಿಗೆ ಸೇಲ್ ಮಾಡ್ತೇನೆ. 200 ರೂಪಾಯಿ 180 ಕಳೆದ್ರೆ
ಎಷ್ಟಾಗುತ್ತೆ 20 ರೂಪಾಯಿ ಲಾಸ್, ಅಲ್ಲಿಗೆ 20 ರೂಪಾಯಿ ನಷ್ಟ ಈ ಒಂದು ಕೇಸಲ್ಲಿ. ಯಾಕಂದರೆ ಇಲ್ಲಿ ಕಾಸ್ಟ್ ಪ್ರೈಸೇ ಜಾಸ್ತಿ ಇದೆ, ಸೆಲ್ಲಿಂಗ್ ಪ್ರೈಸ್ ಕಮ್ಮಿ ಇದೆ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದೆ, ಕಾಸ್ಟ್ ಪ್ರೈಸ್ ಕಮ್ಮಿ ಇದೆ. ಇದು ಲಾಭ. ಸೊ ಲಾಭ ನಷ್ಟದ ಫಾರ್ಮುಲಾ ಬಂದು ಲಾಭಕ್ಕೆ SP - CP, ನಷ್ಟಕ್ಕೆ CP - SP. ಇದೊಂದು ಸಿಂಪಲ್ ಫಾರ್ಮುಲಾ. ಇದನ್ನು ಕೆಲವೊಂದು ಕಡೆ ನಾವು ಯೂಸ್ ಮಾಡ್ತೀವಿ, ಹಾಗಾಗಿ ಇದೊಂದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ನಾನು ಬೇರೆ ಇನ್ಯಾವುದು ಫಾರ್ಮುಲಾ ನಿಮಗೆ ಇಲ್ಲಿ ಹೇಳೋಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಎಲ್ಲೂ ಮ್ಯಾಕ್ಸಿಮಮ್ ಫಾರ್ಮುಲಾ ಯೂಸ್ ಮಾಡ್ತಿಲ್ಲ, ಜಸ್ಟ್ ಪರ್ಸೆಂಟೇಜ್ ಕಾನ್ಸೆಪ್ಟ್ ಯೂಸ್ ಮಾಡಿನೇ ನಾನು ಲೆಕ್ಕಗಳನ್ನು ಮಾಡ್ತಾ ಇದ್ದೇನೆ. ಓಕೆ ಫೈನ್. ಓಕೆ, ಇದೊಂದು ಫಾರ್ಮುಲಾವನ್ನು ಜಸ್ಟ್ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡಿರಿ, ಇದು ನಿಮಗೆ ಯೂಸ್ ಆಗುತ್ತೆ. ಓಕೆ ಫೈನ್. ಈಗ ಆಲ್ಮೋಸ್ಟ್ ಬೇಸಿಕ್ ಎಲ್ಲವನ್ನೂ ನಾನು ನಿಮ್ಗೆ ಹೇಳಿದ್ದೇನೆ, ಅರ್ಥ ಮಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಈಗ ಸೀದಾ ನಾವು ಪ್ರಶ್ನೆಗಳಿಗೆ ಹೋಗ್ಬಿಡೋಣ. ಓಕೆ ಫೈನ್. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ನಾನು ಇಷ್ಟೊತ್ತು ಹೇಳಿರೋದು ಎಲ್ಲವೂ ಇಂಪಾರ್ಟೆಂಟೇ. ಅದರಲ್ಲಿ ಒಂದು ಕಾಸ್ಟ್ ಪ್ರೈಸ್ ಯಾವಾಗಲೂ 100%, ಅಂದರೆ ಕೊಂಡೆ ಬೆಲೆ ಯಾವತ್ತೂ 100% ಆಗಿರುತ್ತೆ. ಇದೊಂದನ್ನು ನೀವು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಾನು ಮುಂದೆ ಮಾಡುವಂಥ ಲೆಕ್ಕಗಳಲ್ಲಿ ನಾನು ಇದನ್ನು ಯೂಸ್ ಮಾಡ್ಕೋತೀನಿ. ಓಕೆ, ಅದಕ್ಕೋಸ್ಕರ. ಓಕೆ ಫೈನ್. ಓಕೆ, ಲೆಕ್ಕವನ್ನು ಶುರು ಮಾಡೋಣ. ಓಕೆ ಫೈನ್. ಓಕೆ, 1 ಮಿನಿಟ್, ಕ್ಲೋಸ್ ಆಗಿಬಿಡ್ತು. ಓಕೆ, ಲೆಕ್ಕಗಳನ್ನು ಶುರು ಮಾಡೋಣ ಈಗ. ಓಕೆ, ಒಬ್ಬ ವ್ಯಕ್ತಿ ರೂಪಾಯಿ 120ಕ್ಕೆ ಒಂದು ವಸ್ತುವನ್ನು ಖರೀದಿಸಿ ಅದನ್ನು 20% ಲಾಭದಲ್ಲಿ ಮಾರುತ್ತಾನೆ. ಅವನ ಮಾರಾಟದ ಬೆಲೆಯನ್ನು ಕಂಡುಹಿಡಿಯಿರಿ. ಸ್ನೇಹಿತರೆ, ಮಾರಾಟದ ಬೆಲೆ ಅಂದರೆ ಇಟ್ಸ್ ನಥಿಂಗ್ ಬಟ್ ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್. ಓಕೆ, ಸೆಲ್ಲಿಂಗ್ ಪ್ರೈಸ್. ಓಕೆ, ಖರೀದಿಸಿದ ಬೆಲೆ, ಒಂದು ವಸ್ತುವನ್ನು 120ಕ್ಕೆ ಒಂದು ವಸ್ತುವನ್ನು ಖರೀದಿಸಿದನು, ಇದು ಕಾಸ್ಟ್ ಪ್ರೈಸ್. ಓಕೆ ಫೈನ್. ಓಕೆ, ಈಗ ಅವ್ರು ಕೇಳ್ತಿರೋದೇನು, ಸೆಲ್ಲಿಂಗ್ ಪ್ರೈಸನ್ನು ಕೇಳ್ತಾ ಇದ್ದಾರೆ. ಓಕೆ, ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಫಸ್ಟು ನಾವು ಏನು ಮಾಡಬೇಕು, ಕಾಸ್ಟ್ ಪ್ರೈಸನ್ನು ಯಾವಾಗಲೂ 100%ಗೆ ಈಕ್ವೇಟ್ ಮಾಡ್ಕೋಬೇಕು. ಕಾಸ್ಟ್ ಪ್ರೈಸ್ ಯಾವಾಗಲೂ 100% ಆಗಿರುತ್ತೆ. ಎಷ್ಟಿದೆ ಇಲ್ಲಿ 100%, ಅವನು ಕಾಸ್ಟ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ, 120 ರೂಪಾಯಿ ಕೊಟ್ಟಿದ್ದಾರೆ, ಕರೆಕ್ಟಾ? ಅದನ್ನು 120ಕ್ಕೆ ಈಕ್ವೇಟ್ ಮಾಡ್ಕೊಳ್ಳಿ. 20% ಲಾಭ ಇಟ್ಕೋತಾ ಇದ್ದಾರೆ ಅವರು. ಓಕೆ, 20% ಲಾಭ ಅಂದರೆ ಕಾಸ್ಟ್ ಪ್ರೈಸು 100% ಇತ್ತು, 20% ಲಾಭ ಅಂದರೆ 120%. ಅದು ಎಷ್ಟಕ್ಕೆ ಸಮನಾಗಿರುತ್ತೆ ಕಂಡುಹಿಡಿಯಿರಿ ಅಂತ. ಇದು 120% ಬಂದು ಸೆಲ್ಲಿಂಗ್ ಪ್ರೈಸು. ಓಕೆ, ಸೆಲ್ಲಿಂಗ್ ಪ್ರೈಸು 20% ಲಾಭ ಕಾಸ್ಟ್ ಪ್ರೈಸ್ 100%, ಸೆಲ್ಲಿಂಗ್ ಪ್ರೈಸ್ 20% ಲಾಭ ಇಟ್ಕೋತಿರೋದ್ರಿಂದ 120%. ಇದು ಎಷ್ಟಕ್ಕೆ ಸಮನಾಗಿರುತ್ತೆ ಅಂತ. ಓಕೆ ಫೈನ್. ಸೊ ಬೆಟರ್ ನಾವೇನು ಮಾಡೋಣ, ಕಾಸ್ಟ್ ಪ್ರೈಸನ್ನು ಮೇಲ್ಗಡೆ ಬರೆಯೋದ್ರ ಬದಲು ಅಥವಾ ಸೆಲ್ಲಿಂಗ್ ಪ್ರೈಸನ್ನು ಇಲ್ಲಿ ಬರೆಯೋದ್ರ ಬದಲು, ಒಂದು ನಿಮಿಷ. ಓಕೆ, ಫಸ್ಟಿಂದನೇ ನಿಮಗೆ ಗೊತ್ತಾಗ್ಬಿಡಿ. ನೋಡಿ, ಕಾಸ್ಟ್ ಪ್ರೈಸು ಏನಾಗಿರುತ್ತೆ ಯಾವಾಗಲೂ 100%, ವಿಚ್ ಈಸ್ ಈಕ್ವಲ್ ಟು ಎಷ್ಟಕ್ಕೆ ಸಮನಾಗಿದೆ, ಅದು 120 ರೂಪಾಯಿಗೆ ಸಮನಾಗಿದೆ. ಸೆಲ್ಲಿಂಗ್ ಪ್ರೈಸು 20% ಲಾಭ ಇಟ್ಕೊಂಡು ಮಾಡ್ತಿದ್ದಾನೆ, ಸೊ 120%, ಅದು ಎಷ್ಟಕ್ಕೆ ಸಮನಾಗಿರುತ್ತೆ ಅದನ್ನೇ ಕಂಡುಹಿಡಿಬೇಕು. ಕ್ವಶನ್ ಮಾರ್ಕ್ ಜಾಗದಲ್ಲಿ ಎಕ್ಸ್ ಅಂತ ತಗೋತೀನಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೇ ಬಿಡೋಣ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ ಇಂಟು 100% ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 120 ಇಂಟು 120% ಆಗುತ್ತೆ. ನೋಡಿ, ಈ ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 120 ಇಂಟು 120 ಡಿವೈಡೆಡ್ ಬೈ 100 ಆಗುತ್ತೆ. ನೋಡಿ, ಈ ಝೀರೋ ಕ್ಯಾನ್ಸಲ್ಲು, ಈ ಝೀರೋ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಂಡಿದ್ದು 12 ಇಂಟು 12, ಸೊ ಡಿವೈಡೆಡ್ ಬೈ 1 ಅಂದರೆ 144. ಅಂದರೆ ಅವನು ಒಂದು ವಸ್ತುವನ್ನು ಓಕೆ 120 ರೂಪಾಯಿ ಕೊಟ್ಟು ತರ್ತಾನೆ, 20% ಲಾಭ ಇಟ್ಕೊಂಡು ಮಾರಿದ್ರೆ 144 ರೂಪಾಯಿಗೆ ಮಾರ್ತಾನೆ. ಆಪ್ಷನ್ ಬಿ 144 ಇಸ್ ದ ರೈಟ್ ಆನ್ಸರ್. ಓಕೆ, ಮೈಂಡ್ ಕ್ಯಾಲ್ಕುಲೇಷನಲ್ಲೂ ಮಾಡ್ಬೋದು. ಹೇಗೆ, ಅವನು ಎಷ್ಟು ರೂಪಾಯಿ ಕೊಟ್ಬಿಟ್ಟು ತಂದಿದ್ದಾನೆ, 120 ರೂಪೀಸ್ ಕೊಟ್ಬಿಟ್ಟು ತಂದಿದ್ದಾನೆ, 20% ಲಾಭ ಇಟ್ಕೋತಿದ್ದಾನೆ. 10% ಅಂತಂದರೆ ಲಾಸ್ಟ್ ಡಿಜಿಟ್ ಪಕ್ಕ ಒಂದು ಡಾಟ್ ಇಟ್ಟರೆ 10% ಆಗಿರುತ್ತೆ, ಅದು 12 ಅಲ್ಲಿಗೆ, ಕರೆಕ್ಟಾ? ಸೊ ಈ 120ಕ್ಕೆ 10% ಅಂದರೆ 12 ಆಯಿತು, 20% ಅಂದರೆ ಇನ್ನೊಂದು 12, ಅಷ್ಟಕ್ಕೆ ಸೇರಿಸಿ ಮಾರಾಟ ಮಾಡ್ತಾನೆ. ಸೊ 4 2 + 1 + 1 ಅಂದರೆ ಅಗೈನ್ 4 + 1 144. 2 ಸ್ಟೆಪ್ಪಲ್ಲಿ ಆನ್ಸರ್ ಬರುತ್ತೆ. ಆ ರೀತಿಯೂ ಮೈಂಡ್ ಕ್ಯಾಲ್ಕುಲೇಷನಲ್ಲೂ ಮಾಡ್ಬೋದು. ಬಟ್
ಎಕ್ಸಾಕ್ಟ್ ಪ್ರೊಸೀಜರ್ ಬಂದು ಇದನ್ನು ಮಾಡಬೇಕು ನೀವು. ಓಕೆ, ಸೊ ಇದು ಅಷ್ಟೇ ವಿತಿನ್ 10-20 ಸೆಕೆಂಡ್ಸಲ್ಲಿ ಆನ್ಸರ್ ಬರ್ಸ್ಬೋದು. ಇದು 10 ಸೆಕೆಂಡಲ್ಲೇ ಮೈಂಡ್ ಕ್ಯಾಲ್ಕುಲೇಷನಲ್ಲಿ ಆನ್ಸರ್ ಬಂದ್ಬಿಡುತ್ತೆ. ನಿಮ್ಗೆ ಯಾವ್ದು ಇಷ್ಟನೋ ಅದರಲ್ಲಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಓಕೆ, ಬಟ್ ಈ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಮಾಡೋದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಕೊಟ್ಟರು ಲೆಕ್ಕವನ್ನು ನೀವು ಈಸಿಯಾಗಿ ಆನ್ಸರ್ ತರಿಸ್ತೀರ. ಈ ಸ್ಟ್ಯಾಂಡರ್ಡ್ ಪ್ರೊಸೀಜರಲ್ಲಿ ಮೈಂಡ್ ಕ್ಯಾಲ್ಕುಲೇಷನ್ ಈ ಥರ ಸಿಂಪಲ್ ಲೆಕ್ಕಗಳಿಗೆ ವರ್ಕ್ ಆಗುತ್ತೆ, ಸ್ವಲ್ಪ ಡಿಫಿಕಲ್ಟ್ ಲೆಕ್ಕಗಳಿಗೆ ವರ್ಕ್ ಆಗೋದು ಕಷ್ಟ. ಓಕೆ ಫೈನ್. ಓಕೆ, ಎರಡನೇದು ನೋಡೋಣ. ಫೈನ್. 20% ನಷ್ಟದಲ್ಲಿ ₹200ಕ್ಕೆ ಮಾರಾಟವಾದ ವಸ್ತುವಿನ ಬೆಲೆಯನ್ನು ಕಂಡುಹಿಡಿಯಿರಿ. ಓಕೆ ಫೈನ್. ವಸ್ತುವಿನ ಬೆಲೆ ಅಂದರೆ ಇಟ್ಸ್ ನಥಿಂಗ್ ಬಟ್ ಕಾಸ್ಟ್ ಪ್ರೈಸು. ಸೊ ಸೆಲ್ಲಿಂಗ್ ಪ್ರೈಸ್ ಏನಾಗಿದೆ? ಸೆಲ್ಲಿಂಗ್ ಪ್ರೈಸು 20% ನಷ್ಟ ಅಂದರೆ ಲಾಸ್ ಇಟ್ಕೊಂಡು ಸೇಲ್ ಮಾಡ್ತಿದ್ದಾರೆ. ಫಸ್ಟ್ ಏನು ಮಾಡೋಣ ನಾವು? ಕಾಸ್ಟ್ ಪ್ರೈಸು ಅವ್ರು ಕೇಳ್ತಿರೋದೇ ಅದು. ಕಾಸ್ಟ್ ಪ್ರೈಸ್ ಅಂದರೆ 100% ಎಷ್ಟು ಅಂತ ನಾವು ಈಗ ಕಂಡುಹಿಡಿಬೇಕು. ಬಟ್ 20% ನಷ್ಟ. 20% ನಷ್ಟ ಅಂದರೆ 100%ಅಲ್ಲಿ 20% ಕಳೆದುಬಿಟ್ರೆ ಇನ್ನು 80%. ಅದು ಎಷ್ಟಕ್ಕೆ ಸಮನಾಗಿದೆ ಅಂದರೆ ₹200ಗೆ ಸಮನಾಗಿದೆ. ಓಕೆ, ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಎಕ್ಸ್ ಅಂತ ಅಂದ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಂಟು 80% ವಿಚ್ ಈಸ್ ಈಕ್ವಲ್ ಟು 200 ಇಂಟು 100%. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಾನೇನು ಮಾಡ್ತಿದ್ದೆ, ಮೊದಲೆಲ್ಲ ಕೆಳಗಡೆ ಎಕ್ಸ್ ಇರ್ತಿತ್ತು. ಎಕ್ಸ್ ಇಂಟು 100%ಅನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೋತಿದ್ದೆ. ಓಕೆ, 80% ಇಂಟು ಇಲ್ಲಿ ಎಕ್ಸ್ ಜಾಗದಲ್ಲಿರೋ ವ್ಯಾಲ್ಯೂನ ರೈಟ್ ಹ್ಯಾಂಡ್ ಸೈಡಲ್ಲಿ ಬರ್ಕೋತಿದ್ದೆ. ಈಗ ನಮಗೆ ಎಕ್ಸ್ ಬೆಲೆನೇ ಕಂಡುಹಿಡಿಬೇಕಾಗಿರೋದ್ರಿಂದ ಅದನ್ನೇ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬರ್ಕೋಬೋದು, ಏನು ತಪ್ಪಾಗಲ್ಲ. ಎಕ್ಸ್ ಇಂಟು 80% ಈ ಕಡೆ ಬರ್ಕೊಂಡು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಈಸ್ ಈಕ್ವಲ್ ಟು ಹಾಗೆ ಹಾಕೊಂಡು 200 ಇಂಟು 100%ಅನ್ನು ರೈಟ್ ಹ್ಯಾಂಡ್ ಸೈಡ್ ಬರ್ಕೋಬೋದು. ಯಾವುದನ್ನು ನೀವು ಲೆಫ್ಟಲ್ಲಾದ್ರೂ ಬರ್ಕೊಳ್ಳಿ, ರೈಟಲ್ಲಾದರೂ ಬರ್ಕೊಳ್ಳಿ, ಬಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗಿರಲೇಬೇಕು. 100% 200 ಜೊತೆ ಮಲ್ಟಿಪ್ಲೈ ಆಗಿರಬೇಕು, ಎಕ್ಸು 80% ಜೊತೆ ಮಲ್ಟಿಪ್ಲಿಕೇಶನ್ ಆಗಲೇಬೇಕು. ಬೇಕಾದ್ರೆ ನೀವು 200 ಇಂಟು 100%ಅನ್ನೇ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ಎಕ್ಸ್ ಇಂಟು 80%ಅನ್ನೇ ರೈಟ್ ಹ್ಯಾಂಡ್ ಸೈಡ್ ತೊಗೊಳ್ಳಿ, ಆನ್ಸರ್ ಬರುತ್ತೆ, ಏನು ತೊಂದರೆ ಇಲ್ಲ. ಓಕೆ, ಹೀಗೇನಾಗುತ್ತೆ, ಈ ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಬೇಕಾಗಿರೋದು ಎಕ್ಸ್ ಬೆಲೆ. ಎಕ್ಸ್ ಈಸ್ ಈಕ್ವಲ್ ಟು 200 ಇಂಟು 100 ಡಿವೈಡೆಡ್ ಬೈ 80 ಆಗುತ್ತೆ. ಕರೆಕ್ಟಾ? ಡಿವೈಡೆಡ್ ಬೈ 80 ಆಗುತ್ತೆ. ಫೈನ್. ಸೊ ನೋಡಿ, ಈ 0 ಕ್ಯಾನ್ಸಲ್ ಆಗುತ್ತೆ. 2 4 2 5. ಓಕೆ, ಅಗೇನ್ 4 1 4 50. 50 ಇಂಟು 5 ಅಂತ ಹೇಳಿದ್ರೆ ಎಕ್ಸ್ ಬೆಲೆ ಅಂದರೆ 250. ಅಂದರೆ ಅದರ ಒಂದು ಕಾಸ್ಟ್ ಪ್ರೈಸ್ ಬಂದು ₹250 ಇತ್ತು. ಓಕೆನಾ? ಸೊ 20% ನಷ್ಟವನ್ನು ಇಟ್ಕೊಂಡು ಸೇಲ್ ಮಾಡಿದಾಗ ₹200ಗೆ ಸೇಲ್ ಮಾಡ್ತಾರೆ. ಸೊ ಆನ್ಸರ್ ಈಸ್ ಆಪ್ಷನ್ ಸಿ, ಕಾಸ್ಟ್ ಪ್ರೈಸು ₹250. ಓಕೆ ಫೈನ್. ಇಲ್ಲಿ ಕಾಸ್ಟ್ ಪ್ರೈಸನ್ನು ಕಂಡುಹಿಡಿಯೋಕ್ಕೆ ಕೇಳಿದರು ಅವರು. ವಸ್ತುವಿನ ಬೆಲೆ ಅಂದರೂ ಒಂದೇ. ಓಕೆ, ವಸ್ತುವಿನ ಬೆಲೆ ನಾನು ಹೇಳಿದ್ದೆ ಅಲ್ಲಿ, ನಾನು ನಿಮಗೆ ಖರೀದಿಸಿದ ಬೆಲೆ, ಓಕೆನಾ? ಸೊ ಕೊಂಡ ಬೆಲೆ, ವಸ್ತುವಿನ ಬೆಲೆ ಎಲ್ಲವೂ ಕಾಸ್ಟ್ ಪ್ರೈಸೇನೆ. ಓಕೆನಾ? ಫೈನ್. ನೆಕ್ಸ್ಟ್ ಮೂರನೇದು, ಇಫ್ ದ ಕಾಸ್ಟ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಈಸ್ ₹300. ತಲೆಗೆ ಬಂದುಬಿಡಬೇಕು ಕಾಸ್ಟ್ ಪ್ರೈಸ್ ಅಂತ ತಕ್ಷಣ. ಕಾಸ್ಟ್ ಪ್ರೈಸ್ ಅಂದರೆ 100%. ಅದು 100% ಎಷ್ಟಕ್ಕೆ ಸಮನಾಗಿದೆಯಂತೆ? ₹300ಗೆ ಸಮನಾಗಿದೆಯಂತೆ. ಆ್ಯಂಡ್ ದ ಪರ್ಸೆಂಟ್ ಮಾರ್ಕಪ್ ಈಸ್ 30%. ವಾಟ್ ಈಸ್ ದ ಮಾರ್ಕೆಟ್ ಪ್ರೈಸ್? ಅಂದರೆ ಮಾರ್ಕೆಟ್ ಪ್ರೈಸ್ ನೋಡಿ, ಪರ್ಸೆಂಟ್ ಮಾರ್ಕಪ್ ಅಂತಂದರೆ 30% ಸೇರಿಸಿ ಮಾರ್ಕೆಟ್ ಪ್ರೈಸನ್ನು ಹಾಕ್ತಾ ಇದ್ದಾರೆ. ಓಕೆನಾ? 30% ಸೇರಿಸಿ ಮಾರ್ಕೆಟ್ ಪ್ರೈಸನ್ನು ಹಾಕ್ತಾ ಇದ್ದಾರೆ. ಹಾಗಿದ್ರೆ ಆ ಮಾರ್ಕೆಟ್ ಪ್ರೈಸ್ ಎಷ್ಟು ಅಂತ ನೋಡಿ. ಲೇಖನದ ಬೆಲೆಯು ₹300 ಆಗಿದ್ದರೆ ಅಂದರೆ ಕಾಸ್ಟ್ ಪ್ರೈಸ್ ಅದು, ಮತ್ತು ಶೇಕಡ ಮಾರ್ಕಪ್ 30% ಆಗಿದ್ದರೆ ನಿಗದಿತ ಬೆಲೆ ಅಂದರೆ ಮಾರ್ಕೆಟ್ ಪ್ರೈಸ್ ಎಷ್ಟು ಕಂಡುಹಿಡಿಯಿರಿ ಅಂತ. ಇಲ್ಲಿ ಮಾರ್ಕೆಟ್ ಪ್ರೈಸ್ಗೆ ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ, ಕಾಸ್ಟ್ ಪ್ರೈಸ್ 100% ಇದೆ, ಅದಕ್ಕೆ 30% ಸೇರಿಸ್ತಿದ್ದಾರೆ. ಸೊ 130%, ಅದರ ಬೆಲೆ ಎಷ್ಟು ಕಂಡುಹಿಡಿಯಿರಿ ಅಂತ. ಸೊ ಆ ಕ್ವಶನ್ ಮಾರ್ಕ್ ಜಾಗದಲ್ಲಿ ಎಕ್ಸ್ ಹಾಕೊಳ್ಳಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಎಕ್ಸ್ ಇಂಟು 100% ವಿಚ್ ಈಸ್ ಈಕ್ವಲ್ ಟು 300 ಇಂಟು 130%. ನೋಡಿ, ಈ ಪರ್ಸೆಂಟೇಜು ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 300 ಇಂಟು 130 ಡಿವೈಡೆಡ್ ಬೈ 100. 100 1s 100 3s. ಎಕ್ಸ್ ಈಸ್ ಈಕ್ವಲ್ ಟು 390. ಅಂದರೆ ಒಂದು ವಸ್ತು ಕಾಸ್ಟ್ ಪ್ರೈಸು ಅದರ ಬೆಲೆ ₹300 ಆಗಿರುತ್ತೆ, ಅದಕ್ಕೆ 30%ಅನ್ನು ಸೇರಿಸಿ ನಿಗದಿತ ಬೆಲೆ ಅಂದರೆ ಮಾರ್ಕೆಟ್ ಪ್ರೈಸನ್ನು ಮಾರ್ಕ್ ಮಾಡ್ತಿದ್ದಾರೆ. ಎಷ್ಟಕ್ಕೆ ಮಾರ್ಕೆಟ್ ಪ್ರೈಸ್ ಅವಾಗ ಎಷ್ಟಾಗುತ್ತೆ? 30% ಸೇರಿಸಿದ್ರೆ 300ಕ್ಕೆ ಅಂದರೆ 390. ಆಪ್ಷನ್ ಸಿ 390 ಇಸ್ ದ ರೈಟ್ ಆನ್ಸರ್. ಸೊ ನೀವು ಈ ಲೆಕ್ಕವನ್ನು ಇದೇ ರೀತಿ ಮಾಡಬೇಕು. ಓಕೆ ಸ್ನೇಹಿತರೆ,
ಕಾನ್ಸೆಪ್ಟ್ ಈಸ್ ಕ್ಲಿಯರ್. ಸೊ ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ. ಓಕೆ ಫೈನ್. 4ನೇ ಪ್ರಶ್ನೆ. ಒಂದು ಲೇಖನದ ವೆಚ್ಚದ ಬೆಲೆಯಲ್ಲಿ 20% ಲಾಭವಿದೆ. ಮಾರಾಟದ ಬೆಲೆಯ ಮೇಲೆ ಲೆಕ್ಕ ಹಾಕಿದಾಗ ಲಾಭದ ಶೇಕಡ ಎಷ್ಟು? ಓಕೆ ಫೈನ್. ಓಕೆನಾ. ಒಂದು ಲೇಖನದ ವೆಚ್ಚದ ಬೆಲೆಯಲ್ಲಿ 20% ಲಾಭವಿದೆ. ಓಕೆನಾ. ಸೊ 20% ಲಾಭವಿದೆ ಅಂದರೆ ಮಾರಾಟದ ಬೆಲೆ ಮೇಲೆ ಲೆಕ್ಕ ಹಾಕಿದಾಗ ಲಾಭದ ಶೇಕಡ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ನೀವು ಒಂದು ಅರ್ಥ ಮಾಡ್ಕೋಬೇಕು ಇಲ್ಲಿ. ಸೊ ಇಲ್ಲಿ ಲೈಕ್ ಒಂದು ವಸ್ತು ಇದೆ. ಓಕೆನಾ. ಒಂದು ಲೇಖನ ಅಂತಂದರೆ ಆ್ಯಕ್ಚುಲಿ ಇದು ಆರ್ಟಿಕಲ್ ಅಂದರೆ ಒಂದು ವಸ್ತು ಅಂತ. ಓಕೆನಾ. ಇದನ್ನು ಒಂದು ವಸ್ತು ಅಂತ ಅನ್ಕೋಬಿಡಿ ನೀವು. ಸಾರಿ, ಇಲ್ಲೂ ಅಷ್ಟೇ ಲೇಖನ ಅಂತ ಎಲ್ಲೆಲ್ಲಿದೆ ಅಲ್ಲಿ ವಸ್ತು ಅಂತ ಮಾಡ್ಕೊಳ್ಳಿ. ಅದು ಲೈಕ್ ವಸ್ತು ಅಂತ ಮಾಡಿಕೊಂಡ್ರೆ ಇಟ್ಸ್ ಗುಡ್ ಆ್ಯಕ್ಚುಲಿ. ಸೊ ವಸ್ತು ಅದು ಕರೆಕ್ಟಾಗಿ ವಸ್ತು ಅಂತಲೇ ಆಗಬೇಕು. ಲೇಖನ ಅಂತ ಇರುವ ಜಾಗದಲ್ಲಿ ವಸ್ತು ಅಂತ ಮಾಡ್ಕೊಳ್ಳಿ. ಸೊ ಒಂದು ವಸ್ತು ವೆಚ್ಚದ ಬೆಲೆಯಲ್ಲಿ 20% ಲಾಭವಿದೆ ಅಂದರೆ ನಮಗೆ ಗೊತ್ತಿರಲಿ ಕಾಸ್ಟ್ ಪ್ರೈಸು ಯಾವಾಗಲೂ 100%. ಕರೆಕ್ಟಾ. ಸೊ 100%. ಸೊ ವೆಚ್ಚದ ಬೆಲೆಯಲ್ಲಿ 20% ಲಾಭವಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಪ್ರೈಸು. ಸೊ ಮಾರ್ಕೆಟ್ ಪ್ರೈಸ್ ಏನಿದೆ ಅಂತ ಹೇಳಿದ್ರೆ 120% ಇದೆ. 120% ಇದೆ. ಸೊ ಲಾಭದ ಶೇಕಡ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆನಾ. ಸೊ ನೀವು ಒಂದನ್ನು ತಿಳ್ಕೊಳ್ಳಿ. ಇಲ್ಲಿ ಅವ್ರು ಹೇಳ್ತಿರೋದು ಇಷ್ಟೇ, ಒಂದು ವಸ್ತುವಿನ ವೆಚ್ಚದ ಬೆಲೆಯಲ್ಲಿ 20% ಲಾಭ ಇದೆ. ಒಂದು ವಸ್ತುವನ್ನು ಎಷ್ಟೋ ದುಡ್ಡನ್ನು ಕೊಟ್ಟು ತಂದಿರ್ತಾರೆ, 20% ಪ್ರಾಫಿಟ್ ಇಟ್ಕೊಂಡಿದ್ದಾರೆ. ಹಾಗಿದ್ರೆ ಮಾರ್ಕೆಟ್ ಪ್ರೈಸ್, ಓಕೆನಾ, ಮಾರ್ಕೆಟ್ ಪ್ರೈಸು ಮಾರ್ಕೆಟ್ ಪ್ರೈಸ್ ಏನು ಸೇಲ್ ಮಾಡ್ತಾರೆ, ಎಷ್ಟು % ಲಾಭ ಬಂತು ಅವರಿಗೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಭಾಳ ಸಿಂಪಲ್ ಪ್ರಶ್ನೆ ಇದು. ಓಕೆನಾ. ನೋಡಿ, ದೆರ್ ಇಸ್ ಎ ಪ್ರಾಫಿಟ್ ಆಫ್ 20% ಅಂತ ಕಾಸ್ಟ್ ಪ್ರೈಸ್ ಮೇಲೆ 20% ಲಾಭ ಇದೆ ಒಂದು ವಸ್ತು ಮೇಲೆ. ಫೈಂಡ್ ದ ಪ್ರಾಫಿಟ್ % ವೆನ್ ಕ್ಯಾಲ್ಕುಲೇಟೆಡ್ ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ. ಸೊ ಇದನ್ನು ನಿಮಗೆ ಸಿಂಪಲಾಗಿ ಅರ್ಥ ಮಾಡಿಸ್ತೀನಿ ನೋಡಿ. ಒಂದು ವಸ್ತು ಇದೆ ಸ್ನೇಹಿತರೆ, 100 ರೂಪಾಯಿ ಕೊಟ್ಬಿಟ್ಟು ತಂದಿದ್ದಾರೆ, 100 ರೂಪೀಸ್ ಕೊಟ್ಟು ತಂದಿರ್ತಾರೆ. ಅದು ಯಾವುದಕ್ಕೆ ಸಮನಾಗಿರುತ್ತೆ ಅಂದರೆ ಕಾಸ್ಟ್ ಪ್ರೈಸಿಗೆ ಸಮನಾಗಿರುತ್ತೆ. ಸೊ ಅದನ್ನು ಮಾರ್ಕೆಟ್ ಪ್ರೈಸ್ ಏನು ಮಾಡ್ತಾರೆ, ಮಾರ್ಕೆಟ್ ಪ್ರೈಸು 20% ಲಾಭ ಇಟ್ಕೊಂಡು 120 ರೂಪಾಯಿ ಮಾರ್ಕ್ ಮಾಡ್ತಾರೆ. 120 ರೂಪಾಯಿ ಮಾರ್ಕ್ ಮಾಡ್ತಾರೆ. ಅಲ್ಲಿಗೆ ಅವರಿಗೆ ಎಷ್ಟು % ಲಾಭ ಸಿಕ್ತು ಅನ್ನುವಂಥದ್ದೇ ಪ್ರಶ್ನೆ. ಎಷ್ಟು % ಲಾಭ ಸಿಕ್ತು? ಇಲ್ಲಿ 100 ರೂಪಾಯಿ ಇದೆ, ಇಲ್ಲಿ 20 ರೂಪಾಯಿ ಇದೆ. ಕರೆಕ್ಟಾ. ಅಲ್ಲಿಗೆ ಡಿಫ್ರೆನ್ಸ್ ಎಷ್ಟು? 20 ರೂಪೀಸ್ ಆಯಿತು ಡಿಫ್ರೆನ್ಸು. ಓಕೆನಾ. 20 ರೂಪಾಯಿ ಆ 100ರ ಎಷ್ಟು % ಅಂತ, ಎಷ್ಟು % ಆಗುತ್ತೆ? ಸೊ 100 ಕ್ಯಾನ್ಸಲ್ ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 20%. ಸಿ ಆಪ್ಷನ್ ಡಿ 20% ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ ಕ್ಲಿಯರಾ? ಒಂದು ವಸ್ತುವನ್ನು ಎಷ್ಟೋ ಬೆಲೆಗೆ ತೊಗೊಬಂದಿರ್ತಾರೆ, 20% ಲಾಭ ಇಟ್ಕೊಂಡು ಮಾರ್ಕೆಟ್ ಪ್ರೈಸ್ ಬೆಲೆಯನ್ನು ನಮೂದಿಸ್ತಾರೆ ಮತ್ತು ಮಾರಾಟ ಕೂಡ ಮಾಡ್ತಾರೆ ಅದಕ್ಕೇ ನಿಗದಿಪಡಿಸಿದ ಬೆಲೆಯ ಮೇಲೆ. ಹಾಗಿದ್ರೆ ಸೊ ಕೊಂಡ ಬೆಲೆಗೆ ಎಷ್ಟು % ಲಾಭ ಬಂತು, ಕೊಂಡ ಬೆಲೆಗೂ ಮಾರಾಟ ಮಾಡೋದು ಬೆಲೆಗೂ ಎಷ್ಟು % ಲಾಭ ಬಂತು ಅಂತ 100 ರೂಪಾಯಿ ಕೊಟ್ಟು ತಂದಿರ್ತಾರೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ. ಅವ್ರು ಎಕ್ಸಾಕ್ಟಾಗಿ ವ್ಯಾಲ್ಯೂ ಕೊಟ್ಟಿಲ್ಲ, ಜಸ್ಟ್ ಪರ್ಸೆಂಟೇಜಲ್ಲಿ ಕೊಟ್ಟಿರೋದ್ರಿಂದ 20% ಲಾಭ ಅಂದರೆ 120 ರೂಪಾಯಿಗೆ ಸೇಲ್ ಮಾಡ್ತಾರೆ. ಅಲ್ಲಿಗೆ ಡಿಫ್ರೆನ್ಸು 20 ರೂಪಾಯಿ ಆಯಿತು. ಆ 20 ರೂಪಾಯಿ 100ರಲ್ಲಿ ಎಷ್ಟು % ಅಂತ ಹೇಳಿದ್ರೆ 20% ಆಗಿರುತ್ತೆ ಸ್ನೇಹಿತರೆ. ಓಕೆ ಫೈನ್. ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಓಕೆ ಫೈನ್. ನೆಕ್ಸ್ಟು 5ನೇದು. ಒಂದು ಪುಸ್ತಕ ಮಾರಾಟಗಾರನು 10% ನಷ್ಟದಲ್ಲಿ ಪುಸ್ತಕವನ್ನು ಮಾರಾಟ ಮಾಡಿದನು. ಓಕೆ ಫೈನ್. 10% ನಷ್ಟದಲ್ಲಿ ಒಂದು ಪುಸ್ತಕವನ್ನು ಮಾರಾಟ ಮಾಡ್ತಾನೆ. 108 ರೂಪಾಯಿಗೆ ಮಾರಾಟ ಮಾಡಿದ್ದರೆ ಶೇಕಡ 10ರಷ್ಟು ಲಾಭ ಬರುತ್ತಿತ್ತು. ಪುಸ್ತಕದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾನೆ. ಓಕೆ, ಇಲ್ಲಿ ನೋಡಿ, ಒಂದು ಪುಸ್ತಕವನ್ನು 10% ನಷ್ಟದಲ್ಲಿ ಮಾರಾಟ ಮಾಡ್ತಿದ್ದಾನೆ. ಅವನೇನಾದರೂ ಎಕ್ಸ್ಟ್ರಾ, ಇಲ್ಲಿ ನೋಡಿ ಇದೊಂದು ಸೇರಿಸ್ಕೊಳ್ಳಿ ಹೆಚ್ಚಿಗೆ. ಓಕೆ, ಅಂದರೆ ಲೈಕ್ ಅವನೇನಾದರೂ ಅಧಿಕ 108 ರೂಪಾಯಿಗೆ ಮಾರಾಟ ಮಾಡಿದರೆ, ಈಗ ಏನು ಸೇಲ್ ಮಾಡಿದ್ದಾನೆ ಅವನು 10% ಲಾಸ್ ಇಟ್ಕೊಂಡು, ಅದ್ರ ಬದಲು ಅದಕ್ಕೆ ಏನು ಅಮೌಂಟಿಗೆ ಸೇಲ್ ಮಾಡಿದ್ದಾನೆ ಅದಕ್ಕೆ 108 ರೂಪಾಯಿ ಸೇರಿಸಿದರೆ, ಓಕೆ, ಸೊ 108 ರೂಪಾಯಿ ಸೇರಿಸಿ ಮಾರಾಟ ಮಾಡಿದರೆ 10% ಲಾಭ ಬರ್ತಿತ್ತಂತೆ ಅವನಿಗೆ. 10% ಲಾಭ ಬರ್ತಿತ್ತು. ಹಾಗಾದರೆ ಪುಸ್ತಕದ ಬೆಲೆಯನ್ನು, ಕಾಸ್ಟ್ ಪ್ರೈಸನ್ನು ಕಂಡುಹಿಡಿಯಿರಿ ಅಂತ. ಓಕೆ ಫೈನ್. ಕ್ವಶನ್ ಕ್ಲಿಯರ್ ಆಯಿತಾ? ಒಬ್ಬ ವ್ಯಕ್ತಿ ಒಂದು ಪುಸ್ತಕವನ್ನು 10% ನಷ್ಟದಲ್ಲಿ ಮಾರಾಟ ಮಾಡ್ತಿದ್ದಾನೆ. ಓಕೆನಾ. 10% ನಷ್ಟ ಅಂತ ಹೇಳಿದ್ರೆ ಅವನು 100 ರೂಪಾಯಿ ಕೊಟ್ಬಿಟ್ಟು ತಂದಿದ್ರೆ 90 ರೂಪಾಯಿ ಮಾರಾಟ ಮಾಡ್ತಿದ್ದಾನೆ ಅಂತ ಅರ್ಥ ಅದು. ಓಕೆ,
ಅಂದರೆ 100% ಕೊಟ್ಟು ತಂದಿದ್ರೆ 90%ಗೆ ಸೇಲ್ ಮಾಡ್ತಾ ಇದ್ದಾನೆ. ಓಕೆ, ಸಪೋಸ್ ಅವನು ಏನೀಗ ಸೇಲ್ ಮಾಡ್ತಿದ್ದಾನೆ ಅದಕ್ಕೇನಾದ್ರು 108 ರೂಪಾಯಿನ ಸೇರಿಸಿ ಏನಾದರೂ ಸೇಲ್ ಮಾಡಿದರೆ ಅವನಿಗೆ 10% ಲಾಭ ಬರ್ತಿತ್ತಂತೆ. ಸೊ ಹಾಗಿದ್ರೆ ಆ ಪುಸ್ತಕದ ಒರಿಜಿನಲ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ. ಓಕೆ ಫೈನ್ ಸ್ನೇಹಿತರೆ, ಈಗ ಅವನು 10% ಲಾಸಲ್ಲಿ ಸೇಲ್ ಮಾಡ್ತಿದ್ದಾನೆ ಅಂದರೆ 90%ಗೆ ಸೇಲ್ ಮಾಡ್ತಿದ್ದಾನೆ. ಸಪೋಸ್ ಅವನೇನಾದರೂ 108 ರೂಪಾಯಿ ಸೇರ್ಸ್ ಮಾರಾಟ ಮಾಡಿದರೆ 90% ಇದ್ದಿದ್ದು ಅವ್ನಿಗೆ 10% ಲಾಭ ಬರ್ತಿತ್ತು ಅಂದರೆ 110% ಆಗ್ತಿತ್ತು. ಓಕೆನಾ, 90%ಗೂ 110ಕ್ಕೂ ವ್ಯತ್ಯಾಸ ಎಷ್ಟು? ಡಿಫ್ರೆನ್ಸ್ ಎಷ್ಟಿದೆ? 90ರಿಂದ 110 ಅಂದರೆ 20% ಡಿಫ್ರೆನ್ಸ್ ಇದೆ. ಕರೆಕ್ಟಾ? ಅಲ್ಲಿಗೆ 20% ಎಷ್ಟಕ್ಕೆ ಈಕ್ವಲ್ ಆಗಿರುತ್ತಂತೆ? 108 ರೂಪಾಯಿ ಈಕ್ವಲ್ ಆಗಿರುತ್ತಂತೆ. ಅವ್ರು ಕೇಳ್ತಿರೋದು ಪುಸ್ತಕದ ಬೆಲೆಯನ್ನು ಕಂಡುಹಿಡಿಯಿರಿ. ಪುಸ್ತಕದ ಬೆಲೆ ಅಂದರೆ ಕಾಸ್ಟ್ ಪ್ರೈಸು. ಓಕೆ, ಸೊ ಕಾಸ್ಟ್ ಪ್ರೈಸ್ ಯಾವಾಗಲೂ ಎಷ್ಟಕ್ಕೆ ಸಮನಾಗಿರುತ್ತೆ? 100%ಗೆ ಸಮನಾಗಿರುತ್ತೆ, ವಿಚ್ ಈಸ್ ಈಕ್ವಲ್ ಟು ವಾಟ್? ಸೊ ಕಾಸ್ಟ್ ಪ್ರೈಸು 100%ಗೆ ಸಮನಾಗಿರುತ್ತೆ. 20% 108ಕ್ಕೆ ಈಕ್ವಲ್ ಆಗಿದ್ದರೆ 100% ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಎಗೈನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಎಕ್ಸ್ ಇಂಟು 20% ವಿಚ್ ಈಸ್ ಈಕ್ವಲ್ ಟು 108 ಇಂಟು 100%. ನೋಡಿ, ಈ ಪರ್ಸೆಂಟೇಜು ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 108 ಇಂಟು 100 ಡಿವೈಡೆಡ್ ಬೈ 20 ಆಗುತ್ತೆ. 21 25. ಸೊ ಎಕ್ಸ್ ಈಸ್ ಈಕ್ವಲ್ ಟು 108 ಇಂಟು 5 ಅಂದರೆ 540 ಆಗುತ್ತೆ. ಸೊ ಆ ಒಂದು ಪುಸ್ತಕದ ಒರಿಜಿನಲ್ ವ್ಯಾಲ್ಯೂ ಬಂದು 540 ರೂಪೀಸ್. ಓಕೆ, ಅರ್ಥ ಆಯ್ತಾ? ಕಾನ್ಸೆಪ್ಟ್ ಈಸ್ ಕ್ಲಿಯರ್. ಸೊ ಅವರು ನೋಡಿ 10% ನಷ್ಟದಲ್ಲಿ ಮಾರಾಟ ಮಾಡ್ತಿದ್ದಾರೆ. 108 ರೂಪಾಯಿಗೆ ಏನಾದರೂ ಎಕ್ಸ್ಟ್ರಾ ಸೇರ್ಸ್ ಮಾರಾಟ ಮಾಡಿದರೆ 10% ಲಾಭ ಬರ್ತಿತ್ತು ಅಂತ ಹೇಳ್ತಿದ್ದಾರೆ. 10% ನಷ್ಟ ಅಂದರೆ 90%ಗೆ ಸೇಲ್ ಮಾಡ್ತಿದ್ದ. 108 ರೂಪಾಯಿ ಸೇರಿಸ್ಬಿಟ್ಟು ಮಾರಾಟ ಮಾಡಿದರೆ 10% ಲಾಭ ಬರ್ತಿತ್ತು. 90 ಇದ್ದಿದ್ದು 110% ಆಗ್ತಿತ್ತು. ಯಾಕಂದರೆ ಒರಿಜಿನಲ್ ವ್ಯಾಲ್ಯೂ 100%, ಲಾಭ 10% ಅಂದರೆ 110 ಆಗ್ತಿತ್ತು. 90 ಮತ್ತು 110ರ ವ್ಯತ್ಯಾಸ 20%. ಆ 20% ಎಷ್ಟಕ್ಕೆ ಸಮನಾಗಿರುತ್ತೆ ಅಂತ ಹೇಳಿದ್ರೆ 108 ರೂಪಾಯಿ ಈಕ್ವಲ್ ಆಗಿರುತ್ತೆ. ಸೊ 20% 108 ರೂಪಾಯಿ ಈಕ್ವಲ್ ಆಗಿದ್ದರೆ ನಮಗೆ ಬೇಕಾಗಿರೋದು ಕಾಸ್ಟ್ ಪ್ರೈಸು, ಪುಸ್ತಕದ ಬೆಲೆ, ಅದು ಯಾವಾಗಲೂ 100% ಈಕ್ವಲ್ ಆಗಿರುತ್ತೆ. ಸೊ ವಿಚ್ ಈಸ್ ಈಕ್ವಲ್ ಟು ವಾಟ್? ಅಗೇನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಉತ್ತರ ಬಂದ್ಬಿಡುತ್ತೆ 540 ಇಸ್ ದ ರೈಟ್ ಆನ್ಸರ್. ಓಕೆ ಸ್ನೇಹಿತರೆ, ಸೊ ಕಾನ್ಸೆಪ್ಟ್ ಈಸ್ ಕ್ಲಿಯರ್. ಸೊ ಜಸ್ಟ್ ನಾನು ಬೇಸಿಕ್ ಪ್ರಶ್ನೆಗಳನ್ನು ತಗೊಂಡು ಬೇಸಿಕ್ ಕಾನ್ಸೆಪ್ಟ್ಸನ್ನು ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡಿದ್ದಾನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೆ ಅರ್ಥ ಆಗಿದೆ ಸರ್, ಕಾನ್ಸೆಪ್ಟ್ ಇಸ್ ಕ್ಲಿಯರ್ ಅಂತ. ಸೊ ನಿಮಗೆ ಇದು ಅರ್ಥ ಆಗಿದೆ ಅಂತ ಹೇಳಿದ್ರೆ ನಾನು ಮುಂದಿನ ಕ್ಲಾಸನ್ನು ಮಾಡಲಿಕ್ಕೆ ನನಗೆ ಸೊ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ಸರಿ ವೀಡಿಯೋ ನೋಡಿಬಿಟ್ಟು ಡೌಟ್ ಬಂದ ತಕ್ಷಣ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಹಾಕಬೇಡಿ. ಒಂದು ಸರಿ ಇಲ್ಲಾಂದರೆ 2 ಸರಿ ನೋಡಿ, 2 ಸರಿ ಇಲ್ಲಾಂದರೆ 3 ಸರಿ ನೋಡಿ. ನಿಮ್ಗೆ 2-3 ಸರಿ ನೋಡಿದಾಗಲೂ ನಿಮ್ಗೆ ಆ ಒಂದು ಪ್ರಶ್ನೆ ಮೇಲೆ, ಆ ಒಂದು ಕಾನ್ಸೆಪ್ಟ್ ಮೇಲೆ ಡೌಟ್ ಇದೆ ಅಂದರೆ ಆವಾಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಓಕೆ, ಕೆಲವರು ಕಮೆಂಟ್ ಬಾಕ್ಸಲ್ಲಿ ಕೆಲವು ಪ್ರಶ್ನೆಗಳನ್ನು ಹಾಕಿದ್ದೀರಾ, ಇದನ್ನು ಸಾಲ್ವ್ ಮಾಡಿಕೊಡಿ ಅಂತ. ಐ ಆಮ್ ಸಾರಿ, ಈ ಒಂದು ಕ್ಲಾಸಲ್ಲಿ ನಾನು ಸಾಲ್ವ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಆ ಒಂದು ನಿಮ್ಮ ಡೌಟ್ ಏನಿದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರುವಂಥ ಡೌಟ್ ಕ್ವಶನ್ಸ್ ಅದನ್ನು ತೊಗೊಂಡು ಸಾಲ್ವ್ ಮಾಡಿ ಅನಂತರ ಕ್ಲಾಸನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದನ್ನು ಅಥವಾ ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ನಿಮ್ಮ ಪ್ರಿಪರೇಷನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ, ಇನ್ನೂ ಸ್ವಲ್ಪ ಫಾಸ್ಟಾಗಿ. ಸೊ ನಾನು ಡಿಸೆಂಬರ್ 31ರೊಳಗಡೆ ಖಂಡಿತವಾಗ್ಲೂ ನಿಮ್ಮ ಸಿಲೆಬಸನ್ನು ಕಂಪ್ಲೀಟ್ ಮಾಡಿಕೊಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ನಿಮ್ಗೆ ಯಾವುದೇ ರೀತಿಯ ಅನುಮಾನ ಬೇಡ. ಸೊ ಐ ವಿಶ್ ಯು ಗುಡ್ ಲಕ್ ಆ್ಯಂಡ್ ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.